ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ. ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಅಧ್ಯಾರೋ ಏವಂಚ ಅಧ್ಯಾರೋಪಿತ ಕಾರಣತ್ವ ಉಪಾದ್ಯಪೇಕ್ಷಯೈವ ಶಬ್ದವಾಚ್ಯತ್ವ ವಚೋಯುಕ್ತಿ. ಎಲ್ಲಿ ಕೆಲವು ಕಡೆ ಪರಮಾತ್ಮನನ್ನು ಶಬ್ದವಾಚ್ಯಂ ಎಂದು ಹೇಳಿದೆ. ಶಬ್ದವಾಚ್ಯಂ ಎಂದು ಯಾವಾಗಲೋ ಒಂದು ಕಡೆ, ಉದಾಹರಣೆಗೆ ಸ್ವಾಮೀಜಿ ತೋರಿಸ್ತಾರೆ, ಸೃಷ್ಟಿಗೆ ಪೂರ್ವಂ ಸದೇವ ಸೌಮ್ಯ ಇದಮಗ್ನ ಆಸೀತ್ ಎಂದಿದೆ. ಸನ್ಮಾತ್ರವಿತ್ತು. ಸೃಷ್ಟಿಗೆ ಪೂರ್ವಂ ಸನ್ಮಾತ್ರವಿತ್ತು ಅಂದರೆ ಅಲ್ಲಿ ಸತ್ತೆಂದು ಹೇಳಿದ್ದು ವಾಚ್ಯ ಹೇಗೆ ಆಗುತ್ತದೆ ಅಂದರೆ ಅಲ್ಲಿ ನಿರ್ವಿಶೇಷಂ ಬ್ರಹ್ಮವನ್ನು ಹೇಳುತ್ತಾ ಇಲ್ಲ, ಸರ್ವ ವಿಶೇಷರಹಿತವಾದ ಬ್ರಹ್ಮನನ್ನು ಹೇಳುತ್ತಾ ಇಲ್ಲ. ಸೃಷ್ಟಿಗೆ ಪೂರ್ವಂ ಜಗತ್ತಿನ ನಾಮರೂಪಗಳಿಲ್ಲದ ಅವ್ಯಕ್ತವಿದೆ ಎಂದು ಹೇಳಬೇಕು. ಅವ್ಯಕ್ತ ಸಮೇತವಾಗೇ ಪರಮಾತ್ಮ ಇದ್ದಾನೆ. ಆದ್ದರಿಂದ ಅವ್ಯಕ್ತ ಸಮೇತ ಇದ್ದಾನೆ ಅಂದರೆ ಜಗತ್ತಿನ ಅವ್ಯಕ್ತವು ಇದೆ. ಅಂದರೆ ಜಗತ್ತಿನ ನಾಮರೂಪದ ಅವ್ಯಕ್ತವೆಂಬ ಉಪಾಧಿ ಇದೆ. ಉಪಾಧಿ ಅಂದ್ರೇನು? ನಾಮರೂಪ ಜಗತ್ತಿನ ದೃಷ್ಟ್ಯ ನೋಡುವುದು. ನಾಮರೂಪ ಜಗತ್ತು ಇಟ್ಟುಕೊಂಡು ಅದರ ದೃಷ್ಟ್ಯ ನೋಡುವುದು. ನಾಮರೂಪ ಜಗತ್ತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೋಡಿದ್ದರೆ ಅಲ್ಲಿ ಇಲ್ಲ ಅನಿಸುತ್ತದೆ. ಹಿಂದೆ ಇರಲಿಲ್ಲ, ನಂತರ ಬಂತು ಎಂದು. ಹಿಂದೆ ಏನಿತ್ತು? ಎಲ್ಲವೂ ಬ್ರಹ್ಮವಾಗಿತ್ತು. ಅಂದರೆ ಆ ಬ್ರಹ್ಮವನ್ನು ನಾಮರೂಪ ಜಗತ್ತಿಗೆ ಕಾರಣರೂಪವಾಗಿ ಹೇಳ್ತಾ ಇದ್ದೀವಿ. ಅಂದರೆ ಜಗತ್ತು ಹುಟ್ಟುವಕ್ಕೆ ಮುಂಚಿನ ಸ್ಥಿತಿಯನ್ನು, ಮುಂಚಿನ ಅಂದರೆ ಅದೊಂದು ಸಂಬಂಧ ಸ್ಥಿತಿ, ಜಗತ್ತಿಗೆ ಪೂರ್ವ ಸ್ಥಿತಿ, ಹೀಗೆ ಜಗತ್ತಿನ ಕಾರಣ ಎಂಬ ಸ್ಥಿತಿ ಹೇಳುವುದರಿಂದ ಕಾರಣತ್ವವನ್ನು ಇಟ್ಟುಕೊಂಡು ವಾಚ್ಯ ಎಂದು ಹೇಳಬಹುದು, ಸತ್ಶಬ್ದ ವಾಚ್ಯ ಹೇಳಬಹುದು. ಅದೇ ನತು ಸತಃ ಶುದ್ಧರೂಪಸ್ಯಾಪಿ ಶಬ್ದವಾಚ್ಯತ್ವಂ ಅಭ್ಯನುಜ್ಞಾಯತೆ ಇತಿ. ಬ್ರಹ್ಮದ ಶುದ್ಧ ರೂಪವನ್ನು ಶಬ್ದವಾಚ್ಯಂ ಎಂದು ಹೇಳಲ್ಲ. ವಾಚ್ಯವೆನ್ನುವುದು ಸೋಪಾಧಿಕ. ಇಕ ನಿರ್ವಿಶೇಷವು ವಾಚ್ಯವಲ್ಲ. ಓಕೆ. ಅತಃಸಿದ್ಧಮಿದಂ. ಇಷ್ಟುವರೆಗೂ ನಿನ್ನೆ ಹೇಳಿದ್ದೀವಿ, ಮತ್ತೊಂದು ಸಲ ಸುಮ್ಮನೆ ರಿಪಿಟೇಷನ್. ಈಗ ಮುಂದುವರಿಯೋಣ. ಅತಃಸಿದ್ಧಮಿದಂ ವಿಧಿರೂಪ ವಿಶೇಷಣೈರ್ಲಕ್ಷಿತಮಪಿ ಬ್ರಹ್ಮ. ವಿಧಿರೂಪ ಎರಡು ಹೇಳಿದ್ದೇವೆ. ಉಪನಿಷತ್ತಿನಲ್ಲಿ ಪರಮಾತ್ಮನನ್ನು ಪ್ರತಿಪಾದಿಸಲು ವಿಧಿರೂಪ ವಾಕ್ಯಗಳು ಒಂದು, ನಿಷೇಧ ರೂಪ ವಾಕ್ಯಗಳು ಒಂದು. ವಿಧಿರೂಪ ವಾಕ್ಯಗಳಿಂದ ಪ್ರತಿಪಾದನ ಮಾಡಿದ್ದರೂ ಪರಮಾತ್ಮನು ಸವಿಶೇಷ ಎಂದು ತಿಳ್ಕೊಳ್ಳಬಾರದು. ಸರ್ವ ವಿಶೇಷಗಳನ್ನು ಬಿಡಿಸುವುದೇ ಎಲ್ಲ ವಾಕ್ಯಗಳ ಉದ್ದೇಶ. ಅಂದರೆ ವಿಧಿರೂಪವಾಗಿ ಹೇಳಿದ್ದರೂ ತಾತ್ಪರ್ಯವು ಗುಣ ನಿಷೇಧವೇ. ವಿಧಿರೂಪ ವಿಶೇಷಣೈ ಲಕ್ಷಿತಮಪಿ ಬ್ರಹ್ಮ ನಿಷೇಧ ರೂಪ ವಿಶೇಷಣೈರಿವ. ನಿಷೇಧ ಮಾತುಗಳ ಹಾಗೆಯೇ ವಿಧಿ ಮಾತುಗಳಿಂದಲೂ ನಿಷೇಧ ಮಾತುಗಳ ಅರ್ಥವೇ ತಗೊಳ್ಳಬೇಕು. ಇದೆಲ್ಲ ಏಕೆ ಹೇಳಬೇಕಾಗ್ತಾ ಇದೆ ಅಂದರೆ ವ್ಯಾಖ್ಯಾನಕಾರರು ಕೆಲವರು ಇದೆಲ್ಲ ತಪ್ಪು ಮಾಡಿದ್ದಾರೆ. ವಿಧಿ ಮಾತುಗಳಲ್ಲಿ ಸಗುಣ ಬ್ರಹ್ಮವನ್ನು ಹೇಳಿದ್ದೆ, ನಿಷೇಧ ಮಾತುಗಳಲ್ಲೇ ನಿಷೇಧ ಹೇಳಿದೆ, ಸರ್ವಗುಣರಹಿತ ನಿರ್ಗುಣಂ ನಿರ್ವಿಶೇಷಂ ಬ್ರಹ್ಮ ಹೇಳಿದೆ ಎಂದವರು ಹಾಗೆ ಹೇಳ್ತಾರೆ. ಅವರು ಹಾಗೆ ತಪ್ಪು ತಿಳ್ಕೊಂಡರು. ಕೆಲವರು ದ್ವೈತಿಗಳು ಹಾಗೆಯೇ, ಅಂದರೆ ವಿಶಿಷ್ಟಾದ್ವೈತಿಗಳು ದ್ವೈತಿಗಳು ಹಾಗೆ ತಪ್ಪಾಗಿ ತಿಳ್ಕೊಂಡರು. ವಿಧಿರೂಪ ವಾಕ್ಯಗಳಿಂದ ನಿರ್ವಿಶೇಷವಿಲ್ಲ, ಅದು ಸಗುಣವೇ ಎಂದು ತಿಳ್ಕೊಂಡರು. ಅವರ ತಪ್ಪು ತಿಳುವಳಿಕೆ ಎಂದು ತೋರಿಸುವುದಕ್ಕೆ ಉಪನಿಷತ್ತು ಮಂತ್ರಗಳಿಂದ ಬ್ರಹ್ಮತತ್ವವನ್ನು ನಿರ್ಧಾರಿಸುವಾಗ ಹೇಗೆ ನಿರ್ಧಾರ ಮಾಡಬೇಕು ಎಂಬುದು ಇಷ್ಟೆಲ್ಲ ವಿಚಾರ ಮಾಡ್ತಾ ಇದ್ದೀವಿ.
ಆದ್ದರಿಂದ ಸಕಲ ವಿಶೇಷ ವಸ್ತು ಧರ್ಮ ಸಕಲ ಸವಿಶೇಷ ವಸ್ತು ಧರ್ಮ ವ್ಯಾವೃತ್ಯರ್ಥಮೇವ. ಸಕಲ ವಿಶೇಷಗಳನ್ನು ಬಿಡಿಸಿ, ವಿಶೇಷ ಅಂದರೆ ಏನು? ಅಧ್ಯಾರೋಪಿತ. ವಿಶೇಷ ಅಂದರೆ ಒಂದು ಉಪಾಧಿ ಸಂಬಂಧದಿಂದ ಹೇಳುವುದೇ ವಿಶೇಷ. ಅಂದರೆ ಸಕಲ ವಿಶೇಷರಹಿತ ಅಂದರೆ ಅರ್ಥವೇನು? ಸಕಲ ಉಪಾಧಿರಹಿತ ಅಂದರೆ ಸಕಲ ಅಧ್ಯಾರೋಪರಹಿತ ಎಂದರ್ಥ. ಅಂದರೆ ನಾವು ಯಾವುದೋ ಒಂದು ಅಧ್ಯಾರೋಪ ಮಾಡಿ ಯಾವುದೋ ಒಂದು ಉಪಾಧಿ ಇಟ್ಟುಕೊಂಡು ಹೇಳ್ತಾ ಇಲ್ಲ. ಅಂದರೆ ಯಾವುದೇ ಒಂದು ಜೀವ ಸಂಬಂಧದಿಂದ ಹೇಳುತ್ತಾ ಇಲ್ಲ ಎಂದರ್ಥ. ಅಂದರೆ ತಾನು ಜೀವನಾಗಿ ನೋಡುವಂಥದ್ದಲ್ಲ, ತಾನು ಇಂದ್ರಿಯಗಳಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಅಂದರೆ ಅಂತಃಕರಣದಿಂದ ಎಂದರ್ಥ. ಅಂದರೆ ನಾನೆಂಬ ಜೀವ ಬುದ್ಧಿಯನ್ನು ಇಟ್ಟುಕೊಂಡು ನೋಡುವ ಸಂಬಂಧವೇ ಉಪಾಧಿ ಸಂಬಂಧ, ಅಧ್ಯಾರೋಪಿತ ದೃಷ್ಟಿ. ಈ ಅಧ್ಯಾರೋಪಿತ ದೃಷ್ಟಿಯಿಂದ ಹೇಳುವುದು ಬಿಡುವುದೇ ನಿರ್ವಿಶೇಷ. ಉಪಾಧಿ ಸಂಬಂಧ ಬಿಡಿಸಿ ನೋಡುವುದೇ ನಿರ್ವಿಶೇಷ. ನೋಡುವವನು ಜೀವನಾಗಿ ನೋಡುವುದೇ ಉಪಾಧಿ ಸಂಬಂಧ, ಅಧ್ಯಾಸ ಸಂಬಂಧ. ಜೀವತ್ವ ಬುದ್ಧಿ ಎಂಬ ಅಧ್ಯಾಸವನ್ನು ಬಿಡಿಸಿದರೆ ಸ್ವತಃ ಸಿದ್ಧ, ಅನುಭವ ಸಿದ್ಧವೇ. ಸ್ವಾನುಭವ ಸಿದ್ಧವಾಗಿ ನೋಡುವುದೇ ನಿರ್ವಿಶೇಷ. ಆದ್ದರಿಂದ ವೇದಾಂತವು ಎಂದಿಗೂ, ಉಪನಿಷತ್ತು ಮಂತ್ರಗಳು ಎಂದಿಗೂ ಸರ್ವ ಸಂಬಂಧಗಳನ್ನು ನಿಷೇಧ ಮಾಡ್ತಾ ಇದೆ. ಸರ್ವೋಪಾಧಿಗಳನ್ನು ಸರ್ವ ಅಧ್ಯಾರೋಪದಿಂದ ಹೇಳುತ್ತಾ ಇದೆ, ಸರ್ವ ಅಧ್ಯಾರೋಪಗಳನ್ನು ಬಿಡಿಸುತ್ತಾ ಇದೆ. ಅಂದರೆ ತನ್ನನ್ನು ತಾನಾಗೇ ನೋಡು, ಇನ್ನೊಬ್ಬರ ದೃಷ್ಟಿಯಿಂದ ಅಲ್ಲ. ತಾನಾಗಿ ಅಂದರೆ ಸ್ವತಃ ಸಿದ್ಧ ಏನಿದೆಯೋ ಹಾಗೆ, ಹೇಗಿದೆಯೋ ಹಾಗೆ. ಹೇಗಿದೆಯೋ ಹಾಗೆ ಅಂದರೆ ತಾನು ತಾನಾಗಿದ್ದಂತೆ ನೋಡು, ತನ್ನನ್ನು ಒಂದಾನೊಂದು ದೃಷ್ಟಿಗೆ ಒಳಗಾಗಿ ನೋಡಬೇಡ. ಅದು ಮುಖ್ಯ. ಯಾವುದೇ ಒಂದು ದೃಷ್ಟಿಯಿಂದ ಅಲ್ಲ. ಸಕಲ ವಿಶೇಷ ವಸ್ತು ಧರ್ಮ ವ್ಯಾವೃತ್ಯರ್ಥಮೇವ. ಸಕಲ ಅಧ್ಯಾಸಗಳನ್ನು ಬಿಡಿಸುವುದು. ಸಕಲ ಉಪಾಧಿಗಳು ಅಂದರೆ ಅವಸ್ಥಾ ಉಪಾಧಿಯಲ್ಲ, ಇಂದ್ರಿಯ ದೇಹೇಂದ್ರಿಯ ಮನಸ್ಸುಗಳ ಉಪಾಧಿಯಲ್ಲ, ದೇಶಕಾಲ ಉಪಾಧಿಯಲ್ಲ. ದೇಶಕಾಲಗಳೂ ಉಪಾಧಿ, ಅವಸ್ಥನೂ ಉಪಾಧಿ, ಇಂದ್ರಿಯಗಳು ಉಪಾಧಿ, ಮನಸ್ಸು ಉಪಾಧಿ, ಬುದ್ಧಿ ಉಪಾಧಿ. ಇವುಗಳನ್ನೆಲ್ಲ ಬಿಟ್ಟು ನೋಡುವುದು ತನ್ನನ್ನು. ಅಂದರೆ ಬಿಟ್ಟಾಗ ಏನು ಉಳಿಯುತ್ತದೋ ಅದೇ ನೋಡುವುದು, ಇನ್ನೇನು ಅದೇ ಸ್ವರೂಪ, ಅದೇ ನೋಟ ಅಷ್ಟೆ. ಆದ್ದರಿಂದ ನಚ ಏವಂ ಸರ್ವತಾ ನಿರ್ಧರ್ಮಕತ್ವೇ. ಈಗ ಇನ್ನೊಂದು ವಿಷಯ, ಹೇಗೆ ಎಲ್ಲ ಗುಣಗಳನ್ನು ಇಲ್ಲ, ಎಲ್ಲ ಅಧ್ಯಾರೋಪಗಳನ್ನು ಬೆಳೆಸಿದ್ದರೆ ಇಲ್ಲೊಂದು ಸಮಸ್ಯೆ. ಎಲ್ಲ ಯಾವ ಅಧ್ಯಾರೋಪವೂ ಇಲ್ಲ, ಯಾವ ಉಪಾಧಿ ಇಲ್ಲ, ಯಾವ ಗುಣವೂ ಇಲ್ಲ, ಏನೆಂದು ಹೇಳೋಕ್ಕಾಗಲ್ಲ. ಹಾಗಾದರೆ ಬ್ರಹ್ಮ ಇದಾ? ಮೊದಲು ಹೇಳಿ, ಬ್ರಹ್ಮನೇ ಇದೋ ಇಲ್ಲವೋ? ನೀವು ಯಾವುದು ಇಲ್ಲ, ಹಾಗಿಲ್ಲ, ಹೀಗಿಲ್ಲ, ಆನಿಲ್ಲ, ಏನಿಲ್ಲ ಅಂದರೆ మరి ಬ್ರಹ್ಮನೇ ಇಲ್ಲ ಎಂದಾಗುತ್ತದಲ್ಲ, ಶೂನ್ಯವಾದ ಆಗುತ್ತದೆ. ಶೂನ್ಯವಾದ ಅಂದರೆ ಏನು? ಶೂನ್ಯವಾದ ಅಂದರೆ ಬ್ರಹ್ಮನೇ ಇಲ್ಲ ಎಂದರ್ಥ, ಬ್ರಹ್ಮವೇ ಇಲ್ಲ. ವೇದಾಂತಿಗಳು ಪರಮಾತ್ಮನನ್ನು ಸಕಲ ನಿರ್ಗುಣ ನಿರ್ವಿಶೇಷ ಎಂದು ಹೇಳಿದ್ದನ್ನು ಕೇಳಿ ನಮ್ಮ ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಏನೆಂದು ತಿಳ್ಕೊಂಡರಂದರೆ, ವೇದಾಂತಿಗಳು ಅಂದರೆ ಅದ್ವೈತಿಗಳು ಆತ್ಮವನ್ನು ಇಲ್ಲ ಎಂದು ಹೇಳಿದ್ದಾರೆ. ಪರಮಾತ್ಮನೇ ಇಲ್ಲ, ಆತ್ಮನೇ ಇಲ್ಲ, ಆತ್ಮನೇ ಇಲ್ಲ, ಪರಮಾತ್ಮನೇ ಇಲ್ಲ ಅಂದರೆ ತಾನೇ ಇಲ್ಲ ಎಂದು. ತಾನೇ ಇಲ್ಲ ಎಂದು ಯಾರಾದರೂ ಹೇಳಿದ್ದರ? ನೋಡಿ, ತಾನೇ ಇಲ್ಲ ಎಂದು ಹೇಳಿದ್ದರ ಮಾತುಕ್ಕೆ ಏನಾದರೂ ಅರ್ಥ ಇರುತ್ತದೆ? ನಾನಿಲ್ಲ ಎಂದು ಯಾರು ಹೇಳ್ತಾರೆ? ಒಬ್ಬನು ರೂಮ್ಗೆ ಒಳಗೆ ಬಂದ, ಅವನು ಕೇಳ್ತಾನೆ, ಏನಪ್ಪ ದೇವದತ್ತ ಇಲ್ಲಿದ್ದೀಯಾ ಅಂದರೆ ಅವರೇನು ಹೇಳ್ತಾನೆ? ನಾನಿಲ್ಲ ಎಂದು ಯಾರಾದರೂ ಹೇಳ್ತಾರ? ನಾನಿಲ್ಲ ಇಲ್ಲಿ. ಹೇಳುವುದು ಯಾರು? ನಾನಿಲ್ಲ ಎಂದು ಹೇಳುವುದು ಯಾರು? ಅವರಿಲ್ಲವಾ? ನಾನು ಇಲ್ಲ ಎಂದು ಹೇಳಿದ್ದೀನಲ್ಲ, ನಾನು ಇಲ್ಲವೇ ಇಲ್ಲ. ಈ ಮಾತಕ್ಕೇನಾದರೂ ಅರ್ಥ ಇದೆ? ಆದ್ದರಿಂದ ನಿರ್ಗುಣ ನಿರ್ವಿಶೇಷ ಅಂದರೆ ಶೂನ್ಯ ಎಂದು ಹೇಳುವುದು ಎಷ್ಟು ತಿಳ್ಕೊಳ್ತಾರಪ್ಪ, ಎಷ್ಟು ವಿಚಿತ್ರ ಜನರು, ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಮುಂತಾದವರು. ಅಂದರೆ ಅದ್ವೈತಿಗಳಲ್ಲದವರು ನಿರ್ಗುಣಂ ಬ್ರಹ್ಮ ಅಂದರೆ ಶೂನ್ಯ ಎಂದು ಹೇಗೆ ತಿಳ್ಕೊಂಡರೋ ನಮಗಂತೂ ಅರ್ಥವೇ ಆಗಲ್ಲ. ಏನಪ್ಪ, ಏನಿಲ್ಲ ಅಂದರೆ ನಿಷೇಧ ಅಂದರೆ ಮಿಕ್ಕದೆಲ್ಲ ನಿಷೇಧ ಮಾಡಿ 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 ಆ ಮಾಡುವವನು ಉಳಿಯುತ್ತಾನಲ್ಲ,
ಸಾಕ್ಷಿ ಉಳಿಯುತ್ತಾನೆ. ಸಾಕ್ಷಿಯನ್ನು ನಿಷೇಧ ಮಾಡಿ ನೋಡ್ತೀನಿ, ಯಾರು ಮಾಡ್ತಾರೋ, ಯಾರಿಂದ ಆಗುತ್ತದೋ. ಸಾಕ್ಷಿ ನಿಷೇಧವೇ ಮಾಡೋಕ್ಕಾಗಲ್ಲವೇ? ಅಲ್ಲಿ ಯಾವ ಪ್ರಯತ್ನವೂ ಇಲ್ಲ. ಸರ್ವ ಪ್ರಯತ್ನರಹಿತ ಸ್ವತಃ ಸಿದ್ಧ. ಅದು ಇಲ್ಲ ಎಂದು ನಾವು ಹೇಳಿದ್ದೀವ. ಹೇಳಿದ್ದರೆ ಆ ಮಾತಕ್ಕೆ ಏನಾದರೂ ಅರ್ಥ ಇರುತ್ತದೆ? ಇಲ್ಲ ಎಂದು ಹೇಳಿದರೆ ಆ ಹೇಳುವವನಿದ್ದೇ ಇದ್ದಾನಲ್ಲ. ಆದ್ದರಿಂದ ಶೂನ್ಯ ಎಂದು ತಿಳ್ಕೊಂಡುವುದು. ಅಯ್ಯೋ ಅದ್ವೈತಿಗಳೆಲ್ಲ ಶೂನ್ಯವಾದ ಹೇಳಿದ್ದಾರೆ, ಅಯ್ಯೋ ಶೂನ್ಯವಾದ ಇವರೆಲ್ಲರೂ ಬೈಯುತ್ತಾರೆ. ಮಕ್ಕಳ ಮಾತು. ಶೂನ್ಯ ಎಂಬುದೇ ಹೊಂದಲ್ಲ ಎಂದು ನಾವೇ ಹೇಳಿದ್ವಿ. ಶೂನ್ಯ ಮಾತುಕ್ಕೆ ಅರ್ಥವೇ ಇಲ್ಲ. ಆದ್ದರಿಂದ ಬ್ರಹ್ಮ ನಿರ್ಗುಣ ನಿರ್ವಿಶೇಷ ಅಂದರೆ ಬ್ರಹ್ಮನೇ ಇಲ್ಲ ಎಂದು ತಿಳ್ಕೊಂಡು ಬಿಟ್ಟರು. ಅದು ತಿಳುವಳಿಕೆ ಅಲ್ಲ, ಅದೊಂದು ಗೊಂದಲ, ಅದು ಕನ್ಫ್ಯೂಷನ್, ಅದು ಬುದ್ಧಿ ಭ್ರಾಂತಿ. ಅದು ಹೊರತು ಪರಮಾತ್ಮನನ್ನು ಅದ್ವೈತಿಗಳು ಶೂನ್ಯ ಎಂದು ಹೇಳಿದ್ದಾರೆ ಎಂಬುದು ಅವರ ಭ್ರಮೆ. ಅದು ಅಷ್ಟೇ. ಅದು ಭ್ರಮೆ ಏಕೆ ಅಂದರೆ ನಮ್ಮ ಅನುಭವದಲ್ಲಿ ಅದು ಅವರು ಏನೆಂದು ಊಹಿಸ್ಕೊಂಡರೋ ಅದು ಇಲ್ಲವೇ ಇಲ್ಲ. ಅದು ನಾವು ಹೇಳುತ್ತಾನೇ ಇಲ್ಲ, ನಾವು ಹಾಗೆ ಹೇಳಲೇ ಇಲ್ಲ. ಎಲ್ಲವೂ ನಿರಾಕರಿಸಿದ್ದಾಗ ಭಾಷ್ಯಕಾರರು ಒಂದು ಕಡೆ ಹೇಳ್ತಾರೆ, ಎಲ್ಲವನ್ನು ಇದು ಇಲ್ಲ ಎಂದು ನಿರಾಕರಿಸಿದ್ದಾಗ, ಎಲ್ಲವೂ ನಿರಾಕರಿಸಿದನಂತ ಸಯೇವ ನಿರಾಕರ್ತ, ಎಲ್ಲವೂ ನಿರಾಕರಿಸುವವನು, ಎಲ್ಲವೂ ನಿಷೇಧ ಮಾಡುವವನು ಇದ್ದಾನಲ್ಲ, ಈಗ ಅವನನ್ನು ನಿಷೇಧ ಮಾಡೋಕ್ಕಾಗಲ್ಲ. ಏಕೆ? ಅಲ್ಲಿ ನಿಷೇಧವೇ ಇಲ್ಲ, ಪ್ರಯತ್ನಕ್ಕೆ ಅವಕಾಶ ಇಲ್ಲ. ತಾನೇ ತಾನು ಉಳಿದು ಬಿಡ್ತಾನೆ ಅಂದರೆ ಮೊದಲಿನಿಂದ ಇದ್ದ. ಹಾಗೆ ಆಕಾಶ ಲೌಕಿಕ ಉದಾಹರಣ. ಈ ಮನೆ ತೆಗೆಯಬೇಕಂದ್ರೆ ಸೀಲಿಂಗ್ ತೆಗಿತೀವಿ, ಗೋಡೆಗಳನ್ನು ತೆಗಿತೀವಿ, ಮಿಕ್ಕ ಏನೇನಿದೆ ಬಾಗಿಲುಗಳು ತೆಗಿತೀವಿ. ಎಲ್ಲ ತೆಗೆದು ಬಿಟ್ಟ ನಂತರ ಆಕಾಶ ಉಳಿಯುತ್ತದೆ. ಆಕಾಶ ತೆಗೆಯೋಕ್ಕಾಗ್ತದೆ? ಎಲ್ಲವೂ ತೆಗೆಯುವುದಕ್ಕೆ ಯಾವುದು ಒಂದು ಅಧಿಷ್ಠಾನವಿದೆಯೋ, ಎಲ್ಲ ನಿಷೇಧಕ್ಕೆ ಅಧಿಷ್ಠಾನವಿಟ್ಟುಕೊಂಡೇ ನಿಷೇಧ ಮಾಡೋಕ್ಕಾಗ್ತದೆ. ಎಲ್ಲವೂ ಇಲ್ಲ ಎನ್ನುವುದಕ್ಕೆ ಅನ್ನುವವನಿರಬೇಕೇ? ನೋಡಿ, ಒಂದು ಇಲ್ಲ ಅಂದರೆ ಆ ಇಲ್ಲ ಅನ್ನುವವನಿರಬೇಕಾ ಅಲ್ಲವಾ? ಸುಷುಪ್ತಿಯಲ್ಲಿ ಏನಿಲ್ಲ ಅಂದರೆ ಅಜ್ಞಾನವಿದೆ. ಏನಿಲ್ಲ ಅಂದರೆ ಏನಿಲ್ಲ ಎಂದು ತಿಳಿಯುವವನು ಯಾರು? ಏನು ಇಲ್ಲ ಎನ್ನುವುದಕ್ಕೆ ನೋಡಿದ್ದು ಯಾರು? ತಾನಿದ್ದಾನ ಇಲ್ಲವಾ? మరి ತಾನೇ ಇಲ್ಲದಿದ್ದರೆ ಏನಿಲ್ಲ ಎಂದು ಹೇಳುವವರು ಯಾರು? ತಿಳಿಯುವವರು ಯಾರು? ಆದ್ದರಿಂದ ಒಂದು ಸ್ವತಃ ಸಿದ್ಧ ಆತ್ಮ, ಸ್ವಪ್ರಕಾಶ ಆತ್ಮ, ಸ್ವತಃ ಸಿದ್ಧವದು ಸ್ವಪ್ರಕಾಶ ಆತ್ಮ ಒಂದಿದ್ದೇ ಇದೆ. ಅದೇ ಇಲ್ಲ ಎಂದು ಯಾರು ಹೇಳುವುದೂ ಇಲ್ಲ, ಹೇಳಿದ ಮಾತುಗೂ ಅರ್ಥವೂ ಇಲ್ಲ. ಏಕೆಂದರೆ ಆ ಮಾತು ಹೇಳಿದರೆ ತಾನಿದ್ದಾನೆ ಎಂದಾಯಿತು. ಆ ಮಾತು ಹೇಳುವವನಾದರೆ ತಾನು ಇದ್ದಾನೆ ಎಂದಾಯಿತೇ ಹೊರತು ತಾನೇ ಇಲ್ಲ ಎಂದಾಗಲ್ಲ. ತಾನೇ ಇಲ್ಲ ಎಂದು ಹೇಳಿದ್ದರೂ ಆ ಹೇಳುವವನಿದ್ದಾನೆ ಎಂದಾಯಿತು. ಹೇಗೆ ಹೇಳಿದ್ದರೂ ಸ್ವತಃ ಸಿದ್ಧ ಆತ್ಮ ತಪ್ಪಿಸಕ್ಕಾಗಲ್ಲ. ಯಾವುದು ತಪ್ಪಿಸಕ್ಕಾಗಲ್ಲವೋ ಅದೇ ಬ್ರಹ್ಮ. ನೋಡಿ, ಯಾವುದು ತಪ್ಪಿಸ್ತೀವೋ ಅದು ಅನಾತ್ಮ. ಯಾವುದನ್ನು ಬಿಟ್ಟು ಬಿಡ್ತೀವೋ, ಮರೆತು ಹೋಗ್ತೀವೋ, ಯಾವುದು ತಪ್ಪಿಸ್ತೀವೋ ಅದು ಅನಾತ್ಮ. ಈಗ ಯಾವುದು ಏನು ಮಾಡಿದ್ದರೂ ತಪ್ಪಿಸಕ್ಕಾಗಲ್ಲವೋ ತಾನೇ ತಾನಿದೆ. ಅದನ್ನು ಮುಟ್ಟಕ್ಕಾಗಲ್ಲ, ಹಿಡಿಯೋಕ್ಕಾಗಲ್ಲ, ತಳ್ಳಕ್ಕಾಗಲ್ಲ. ಅದನ್ನು ತಳ್ಳಿ ಹಾಕೋಕ್ಕಾಗಲ್ಲ, ಹಿಡ್ಕೊಳ್ಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಯತ್ನಕ್ಕೆ ಅರ್ಥವೇ ಇಲ್ಲ, ಸ್ವಯಂ ಸಿದ್ಧ. ಅದು ಬ್ರಹ್ಮ. ಹಾಗೆ ಹೇಳಿದ್ದೆ. ಅದರಿಂದ ಬ್ರಹ್ಮ ಎಂಬುವುದು ತಾನೇ ತಾನಿದೆ, ನಾವೇನು ಹೇಳಬೇಕಾಗಿಲ್ಲ. ಓಕೆ. ನಚ ಏವಂ ಸರ್ವತಾ ನಿರ್ಧರ್ಮಕತ್ವೇ ಬ್ರಹ್ಮಣಃ. ಎಲ್ಲ ಗುಣಗಳಿಲ್ಲದ್ದು ಪರಮಾತ್ಮ ಆಗಿದ್ದರೆ ಶೂನ್ಯತ್ವ ಕಲ್ಪನಾ ಭವೇತ್ ಇತಿ ಶಂಕ್ಯಂ. ಅಯ್ಯೋ, ಏನಿಲ್ಲ ಅಂದರೆ ಬ್ರಹ್ಮವೇ ಇಲ್ಲ ಎಂದು ಆಯ್ತಲ್ಲ, ಶೂನ್ಯವೇ ಆಯ್ತಲ್ಲ ಎಂದು ಸಂದೇಹ ಮಾಡಬೇಡ. ಸುಮ್ಮನೆ ಇದು ಕುತರ್ಕ, ಅನುಭವ. ಇದು ಸಂದೇಹ ಯಾರು ಮಾಡ್ತಾರಪ್ಪ? ಶೂನ್ಯವಿದೆ ಎಂಬುದು ಅನುಭವ ದೃಷ್ಟಿಯ ನೋಡುವವನು ಹಾಗೆ ಮಾತಾಡಲ್ಲ. ಅಯ್ಯೋ ಶೂನ್ಯವಾಯಿತಲ್ಲ ಎಂದು ಸಂದೇಹ ಬಂದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಸಂದೇಹವೇಕೆ ಬರುತ್ತದೆ ಹೇಳು? ಎಲ್ಲವೂ ನಿಷೇಧ ಮಾಡಿದ್ದಾಗ ನಿಷೇಧ ಮಾಡುವವನು ತಾನಿದ್ದಾನೆ. ಇನ್ನೇನು? ತಾನಂದರೆ ಆತ್ಮ, ಸಾಕ್ಷಿ, ಚೈತನ್ಯ ಆತ್ಮ. ಅದರಿಂದ ಅನುಭವ ದೃಷ್ಟಿಯ ನೋಡುವವನಿಗೆ ಆ ಸಂದೇಹ ಬರುವ ಸಾಧ್ಯತೆಯೇ ಇಲ್ಲ. ಯಾರಿಗಾದರೂ ಬಂದರೆ ಈಗ ಅವ್ರಿಗೋಸ್ಕರ ಹೇಳ್ತೀವಿ,
ಅಂದರೆ ಅವರ ಅನುಭವ ದೃಷ್ಟಿಯ ನೋಡ್ತಾ ಇಲ್ಲ, ಏನೋ ಬುದ್ಧಿ ಇಟ್ಕೊಂಡು ಊಹಿಸ್ಕೊಳ್ತಾ ಇದ್ದಾನೆ, ಕಲ್ಪನಾ ಮಾತ್ರ ಮಾಡ್ತಾ ಇದ್ದಾನೆ, ಅನುಭವ ದೃಷ್ಟಿಯ ನೋಡ್ತಾ ಇಲ್ಲ. ಅದರಿಂದ ಶೂನ್ಯತ್ವ ಕಲ್ಪನಾ ಭವೇತಿತಿ ಶಂಕ್ಯಂ. ಎಲ್ಲವೂ ನಿಷೇಧ ಮಾಡಿದ್ದರೆ ಶೂನ್ಯವಾಯಿತಲ್ಲ ಎಂದು ಸಂದೇಹ ಮಾಡಬೇಡ, ಹಾಗೆ ತಿಳ್ಕೊಳ್ಳಬೇಡ. ಏಕೆ? ಸರ್ವ ವಿಶೇಷ ನಿರಾಕರಣೇಪಿ. ಅಲ್ಲಿ ನೋಡಿ, ಎಲ್ಲ ವಿಶೇಷಗಳನ್ನು ನಿರಾಕರಿಸಿದ್ದರೂ ನಿರ್ವಿಶೇಷ ಬ್ರಹ್ಮಾತ್ಮಸ್ವರೂಪ ಸಮರ್ಪಕತ್ವಾತ್ ವಾಕ್ಯಸ್ಯ. ಮಿಕ್ಕ ಗುಣಗಳನ್ನೆಲ್ಲ ನಿಷೇಧ ಮಾಡಿದ್ದರೆ ಆ ನಿಷೇಧವು ಎಲ್ಲಿ ಕೊನೆಗಾಣುತ್ತದೆ? ಒಂದು ತೆಗೆದು ಬಿಟ್ಟರೆ ಆ ತೆಗೆದಿದ್ದ ಅನುಭವ, ತೆಗೆದಿರುವಾಗ ತೆಗೆದಿರುವ ಅನುಭವ ಎಲ್ಲಿ ಹೋಗಿ ನಿಂತಿರುತ್ತದೆ? ಸ್ವತಃ ಸಿದ್ಧ ಆತ್ಮದಲ್ಲೇ ನಿಂತಿರುತ್ತದೆ. ಏಕೆ? ಆತ್ಮವನ್ನು ಹಿಡ್ಕೊಂಡೇ ಅದರಲ್ಲಿ ಅಧ್ಯಾರೋಪಿತ ದೇಹ, ಇಂದ್ರಿಯ, ಮನಸ್ಸುಗಳು, ದೇಶ, ಕಾಲ, ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥಾ ಆಗಿ ತಗೊಂಡರೆ ಅವಸ್ಥಾ, ಹೀಗೆ ಅವಸ್ಥೆಗಳನ್ನೆಲ್ಲ ನಿಷೇಧ ಮಾಡಿದ್ದಾಗ ಯಾವುದು ತಾನು ಈಗ ನಿಷೇಧ ಮಾಡೋಕ್ಕಾಗಲ್ಲ. ಈ ಅಧ್ಯಾರೋಪಿತಗಳಿಗೆಲ್ಲಕ್ಕೆ ಆಧಾರವಾಗಿತ್ತು. ಆ ಜಾಗೃತಕ್ಕೂ ಆಧಾರ ಏನು? ಜಾಗೃತಿನ ಅರಿವು. ಸ್ವಪ್ನಕ್ಕೂ ಆಧಾರ ಸ್ವಪ್ನದ ಪ್ರಜ್ಞೆ, ಸ್ವಪ್ನದ ಅರಿವು. ದೇಶಕ್ಕೆ ಆಧಾರ ದೇಶದ ಅರಿವು, ಕಾಲಕ್ಕೆ ಆಧಾರ ಕಾಲದ ಅರಿವು, ಇಂದ್ರಿಯಕ್ಕೆ ಆಧಾರ ಇಂದ್ರಿಯದ ಅರಿವು, ಮನಸ್ಸಿಗೆ ಆಧಾರ ಮನಸ್ಸಿನ ಅರಿವು, ಬುದ್ಧಿಗೆ ಆಧಾರ ಬುದ್ಧಿಯ ಅರಿವು, ಅಹಂ ಬುದ್ಧಿಗೆ ಆಧಾರ ಈ ಅಹಂ ಎಂಬ ವೃತ್ತಿ ತೋರುತ್ತಾ ಇದೆಯಲ್ಲ, ಈ ವೃತ್ತಿ ಎಚ್ಚರದಲ್ಲಿ ತೋರ್ತಾ ಇದೆ, ಸುಷುಪ್ತಿಯಲ್ಲಿ ತೋರ್ತಾ ಇಲ್ಲ ಎಂಬುದು, ಅಹಂ ವೃತ್ತಿ ತೋರ್ತಾ ಇದೆ ತೋರ್ತಾ ಇಲ್ಲ ಎಂಬುದು ಯಾವ ಆಧಾರಭೂತ ಅನುಭವ ಇದೆಯೋ, ಸ್ವತಃ ಸಿದ್ಧ ಅನುಭವದಲ್ಲೇ ತೋರ್ತಾ ಇದೆಯೋ ಅದನ್ನು ಹಿಡ್ಕೊಂಡೇ ಮಾತಾಡ್ತೀವಿ. ಅದು ಹಿಡ್ಕೊಳ್ಳದಿದ್ದರೆ ಏನು ಮಾಡೋಕ್ಕಾಗಲ್ಲ. ಅದು ಇಲ್ಲ ಎಂದು ಹೇಳೋಕ್ಕೆ ಆಗಲ್ಲ. ಅದು ಸ್ವತಃ ಸಿದ್ಧ ಆತ್ಮ ಇಲ್ಲದೆ ಯಾರೂ ಇರೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಅದು ಆತ್ಮ ಹೇಳಿದ್ದಿ. ಅದು ಸ್ವತಃ ಸಿದ್ಧ, ನೀವೇನು ಮಾಡೋಕ್ಕಾಗಲ್ಲ. ಇಲ್ಲ ಎಂದು ಹೇಳೋಕ್ಕಾಗಲ್ಲ. ನೀವು ಹೇಳಿದ್ದರೂ ಇದ್ದೇ ಇರುತ್ತದೆ ಅಷ್ಟೇ. ನೀವು ಇಲ್ಲ ಎಂದು ಹೇಳಿದ್ದರೂ ಇರುತ್ತದೆ, ಇದೆ ಎಂದು ಹೇಳಿದ್ದರೂ ಇರುತ್ತದೆ. ನೀವು ಸುಮ್ಮನೆ ಇದ್ದರೂ, ಏನು ಹೇಳದಿದ್ದರೂ ಸುಮ್ಮನೆ ಇದ್ದರೂ ಅದು ಇರುತ್ತದೆ. ಅಂದರೆ ಅದರ ಕುರಿತು ನೀವು ಏನು ಮಾಡೋಕ್ಕಾಗಲ್ಲ, ತಾನೇ ತಾನು. ಆದ್ದರಿಂದ ಶೂನ್ಯ ಎಂದು ತಿಳ್ಕೊಂಡುವವನು ಬುದ್ಧಿ ಯೋಚನದಲ್ಲಿ ತಪ್ಪಾಗ್ತಾ ಇದೆ ಎಂದು ಕರೆಕ್ಷನ್ ಮಾಡ್ತಾ ಇದ್ದೀನಿ. ಅನುಭವಾನುಸಾರವಾಗಿ ವಿಚಾರ ಮಾಡವಯ್ಯ. ಆ ಅನುಭವಾನುಸಾರವಾಗಿ ವಿಚಾರ ಮಾಡಿದ್ದರೆ ನಿಮಗೆ ಈ ಶೂನ್ಯಕ್ಕೆ ತಲುಪುವುದೆಂಬುದು ಪ್ರಶ್ನೆನೇ ಬರಲ್ಲ. ಅದು ಮುಖ್ಯ. ಆಯಿತಾ? ಈಗ ಮುಂದೆ ಹೋಗೋಣ. ಶೂನ್ಯವಾಯಿತಲ್ಲ ಎಂದು ಸಂದೇಹ ಬಂದರೆ ಸರ್ವ ವಿಶೇಷ ನಿರಾಕರಣೆ. ಎಲ್ಲವೂ ವಿಶೇಷಣತೆ, ದೇಹ, ಇಂದ್ರಿಯ, ಮನಸ್ಸು, ಅವಸ್ಥೆಗಳು ಎಲ್ಲವೂ ಬಿಡಿಸು. ತಾನೇ ಬಿಡಿಸಂದ್ರೆ ಏನು? ತಾನೇ ಬಿಡುತ್ತದೆ. ನೀನೇನು ಬಿಡಿಸುವುದು? ನೀನು ತಿಳ್ಕೊಳ್ಳುವುದೇ, ಗಮನಿಸ್ತಾ ಇರುವುದೇ. ನೋಡಿ, ದೇಹೇಂದ್ರಿಯ ಮನಸ್ಸುಗಳನ್ನು ಬಿಡಿಸುವವರು ಯಾರು? ನಾನು. ಹೇಗೆ ಬಿಡಿಸ್ತೀವಪ್ಪ ಹೇಳು? ಇಂದ್ರಿಯಗಳನ್ನು ಅಲ್ಲಿ ಬಿಸಾಕ್ತೀಯ? ಕಣ್ಣು ಇಲ್ಲಿಂದ ಕಿತ್ತು ಅಲ್ಲಿ ಬಿಸಾಕ್ತೀಯೇನು? ಹಾಗಲ್ಲ ಬಿಡಿಸುವುದು. ಕಣ್ಣು ನಾನು ಎಂದು ಅಭಿಮಾನವಿದೆ, ಅಭಿಮಾನ ಬಿಡಿಸ್ತೀವಿ. ಹೇಗೆ ಬಿಡಿಸುವುದು? ಯಾರು ಬಿಡಿಸಬೇಕು? ಇಂದ್ರಿಯಗಳು ನಾನೆಂಬ ಅಹಂ ಬುದ್ಧಿ ಇದೆ ನೋಡಿ. ಇಂದ್ರಿಯಗಳ ಮೂಲಕ ನೋಡುವಾಗ ನಾನು ಎಂಬ ಬುದ್ಧಿ ಬರುತ್ತಾ ಇದೆ. ನಾನೆಂಬ ಬುದ್ಧಿ ಬಿಟ್ಟು ಹೋಗಿದ ಒಂದು ಅನುಭವ ನಮ್ಮಲ್ಲಿದೆ. ಅಹಂ ಬುದ್ಧಿ ಬಿಟ್ಟು ಹೋಗಿ ಸುಷುಪ್ತಿ ಅನುಭವ ಇದೆ ನೋಡಿ. ಅಹಂ ಬುದ್ಧಿ ಬಿಟ್ಟು ಹೋಗಿ ತಾನೇ ಇದೆ. ನೀನು ಸುಷುಪ್ತಿಯಾಗಿದ್ದೀ ಎಂದು ನೋಡ್ಕೊ. ಸುಷುಪ್ತಿಯಾಗಿರುವುದು ಅಂದರೆ ಅರ್ಥವೇನು? ಅಹಂ ಬುದ್ಧಿ ಬಿಟ್ಟು ಇರುವುದು, ಅದೇ ಸುಷುಪ್ತಿ. ನೋಡಿ, ಸುಷುಪ್ತಿಯಲ್ಲಿ ಅಹಂ ಬುದ್ಧಿ ಬಿಟ್ಟು ಹೋಯಿತು, ಅಥವಾ ಅಹಂ ಬುದ್ಧಿ ಬಿಟ್ಟು ಇರುವುದೋ ಸುಷುಪ್ತಿಯ? ಎರಡು ಹೇಳಿದ್ದರೂ ಒಂದೇ ಅರ್ಥ. ನೋಡಿ, ಸುಷುಪ್ತಿ ಅನುಭವದಲ್ಲಿ ಅಹಂ ಬುದ್ಧಿ, ಅವಸ್ಥಾ ಬುದ್ಧಿ, ಯಾವ ಅವಸ್ಥೆನೂ ಇಲ್ಲ, ಯಾವ ಅಹಂ ಬುದ್ಧಿ ಇಲ್ಲ ಆಯಿತು. ಅಥವಾ ಅಹಂ ಬುದ್ಧಿ ಬಿಟ್ಟಿರುವುದೇ ಸುಷುಪ್ತಿ, ಎರಡಕ್ಕೆ ಒಂದೇ ಅರ್ಥ. ಸುಮ್ಮನೆ ಹೇಳುವ ಬಗೆ. ಅಹಂ ಬುದ್ಧಿ ಬಿಟ್ಟಿರುವುದು ಅಂದರೆ ಬಿಡುವುದು ಯಾರು, ಬಿಟ್ಟಿರುವುದು ಯಾರು? ಮತ್ತೆ ನೋಡು, ಯಾರು ಅಂದರೆ ಒಂದು ದೇಶದಲ್ಲಿ, ಕಾಲದಲ್ಲಿ ಒಂದು ಘಟನೆಯಾಗಿ ನೋಡ್ತಾ ಇದ್ರಿ. ಇದು ಘಟನೆಯಲ್ಲ, ತಾನೇ ಇರುವ ಅನುಭವ. ಆ ಅನುಭವ ಕಡೆಗೆ ನಿಮ್ಮ ದೃಷ್ಟಿಯನ್ನು ಸಾರಿಸ್ತಾ ಇದೆ ಶಾಸ್ತ್ರ. ಆ ದೃಷ್ಟಿಯನ್ನು ಹಾಕುವುದಕ್ಕೆ ಹೇಳ್ತಾ ಇದೆ. ನೋಡು, ಅಹಂ ಬುದ್ಧಿ ಬಿಟ್ಟು ತಾನೇ ಇದ್ದಿ ನೋಡು. ಸುಷುಪ್ತಿ ಅನುಭವ ಅಂದ್ರೇನು? ಅಹಂ ಬುದ್ಧಿ ಬಿಟ್ಟಿರುವ ಅನುಭವ.
ನಾನು ಯಾರು ಎನ್ನುವುದು ನಾನೆಂಬ ಯೋಚನೆ ಇಲ್ಲ, ನಾನೆಂಬ ವೃತ್ತೇ ಇಲ್ಲ. ತಾನಿದ್ದಾನೆ, ನಾನೆಂಬ ವೃತ್ತಿ ಬಿಟ್ಟು ಇದ್ದೇನೆ. ಆ ಇರುವಿಕೆಯನ್ನು ನಿರಾಕರಿಸಲಾಗಲ್ಲ. ಅಹಂಬುದ್ಧಿ ಬಿಟ್ಟೆ, ಆದರೆ ಅದು ಇಲ್ಲ ಎಂದು ನಿರಾಕರಿಸಲಾಗಲ್ಲ. ಅಹಂಬುದ್ಧಿ ನಿರಾಕರಿಸೋಕ್ಕಾಗ್ತದೆ ಅಂದರೆ ಅದು ಬಿಟ್ಟಿರೋಕ್ಕಾಗ್ತದೆ. ಅಂದರೆ ನಮ್ಮ ಅನುಭವನೇ ಹೇಳ್ತಾ ಇದೆ, ಅಹಂಬುದ್ಧಿ ಬಿಡುವುದು ಬಿಟ್ಟಿರುವುದು ತಾನೇ ಇದೆ. ನಾವೇನು ಮಾಡಬೇಕಾಗಿಲ್ಲ, ಆ ಕಡೆಗೆ ದೃಷ್ಟಿ ತಿರುಗಿಸಿ ನೋಡುವಷ್ಟೇ. ಸುಷುಪ್ತಿ ಅನುಭವವನ್ನು ಸುಷುಪ್ತಿಯಲ್ಲಿ ಇದ್ದ ಹಾಗೆ ನೋಡು. ಅಲ್ಲಿ ನಾನು ಎಚ್ಚರವಾಗಿದ್ದೇನೆ, ಅಲ್ಲಿಂದ ಬಂದಿದ್ದೇನೆ ಅನಿಸುತ್ತದ? ಬಂದಿದ್ದೇನೆ ಅಂದರೆ ಯಾರು? ನಾನು ಬುದ್ಧಿ ಇರಬೇಕು. ನಾನು ಬುದ್ಧಿಯೇ ಇಲ್ಲ. ಯಾರು ಬರ್ತಾರೆ, ಯಾರು ಹೋಗ್ತಾರೆ? ಅಹಂಬುದ್ಧಿ ಹೋಯಿತು ಅಂದರೆ ಯಾರಿಗೆ ಹೋಯ್ತಪ್ಪ? ಅಹಂಬುದ್ಧಿ ಹೋಯಿತು, ಆಯಿತು, ಹೋಯಿತು. ಯಾರಿಗೆ? ಸಾಕ್ಷಿಗೆ. ಸಾಕ್ಷಿಗೆ ಮೊದಲೇ ಇಲ್ಲ. ಸಾಕ್ಷಿಗೆ ಅಹಂಬುದ್ಧಿ ಮೊದಲಿನಿಂದಲೂ, ಸಾಕ್ಷಿ ಅಂದರೆ ಸುಷುಪ್ತಿ. ಸುಷುಪ್ತಿಗೆ ಅಥವಾ ಸಾಕ್ಷಿಗೆ ಅಹಂಬುದ್ಧಿ ಎಂದಿಗೂ ಇರಲಿಲ್ಲ. ಅಷ್ಟೇ, ಎಂದಿಗೂ ಇರಲಿಲ್ಲ. ಬಿಟ್ಟು ಹೋಯಿತು ಅಂದರೆ ಇದ್ದರೆ ಬಿಟ್ಟು ಹೋಗುವುದಾ? ಇದ್ದಂತೆ ಅನಿಸಿತು, ಆ ಅನಿಸಿಕೆಗೆ ಬಿಟ್ಟು ಹೋಗುವುದಷ್ಟೇ. ಆ ಅನಿಸಿಕೆ ದೃಷ್ಟಿಯ ಬಿಟ್ಟು ಹೋಯಿತು ಎಂದು ಹೇಳಿದ್ದೇವೆ. ಇಲ್ಲದಿದ್ದರೆ ಸುಷುಪ್ತಿ ಅನುಭವ ನೋಡು, ತಾನೇ ತಾನು ಇದ್ದಾನೆ. ಏನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಹೇಳುವ ಬಾಯಿ ಇಲ್ಲ, ಅಂದರೆ ಬಾಯಿ ಅಭಿಮಾನವಿಲ್ಲ. ಹೇಳುವ ಬಾಯಿ ಇಲ್ಲ, ಯೋಚನೆ ಮಾಡುವ ಮನಸ್ಸಿಲ್ಲ. ಇದು ಇಲ್ಲ ಎಂದು, ಎಲ್ಲವೂ ಯಾವುದಿಲ್ಲ ಎಂದು ತಾನು ಮಾತ್ರ ತಿಳಿಯುತ್ತಾ ಇದೆ. ತಾನಿದೆ. ಅದರಿಂದ ಶೂನ್ಯ ಎಂದು ತಿಳ್ಕೊಳ್ಳಬೇಡಿ. ಇಲ್ಲೊಂದು ವಿಷಯ, ಬೇರೆ ಅಂದರೆ ಇದಕ್ಕೆ ಸಂಬಂಧಪಟ್ಟಿದೆ. ತತ್ಪದಾರ್ಥ ತ್ವಂಪದಾರ್ಥ ವಿವೇಕ. ತತ್ಪದಾರ್ಥ ಅಂದರೆ ಇಡೀ ಜಗತ್ತನ್ನು ನಿಷೇಧ ಮಾಡಿ ತಿಳಿಯುವುದು ತತ್ಪದಾರ್ಥ. ಅಹಂಬುದ್ಧಿಗೆ ಸಾಕ್ಷಿಯಾಗಿ ನೋಡುವುದು ತ್ವಂಪದಾರ್ಥ ಅಷ್ಟೇ. ನೀವು ತ್ವಂಪದಾರ್ಥ ವಿಚಾರ ಮಾಡಿದ್ದರೂ ಯಾವ ಬ್ರಹ್ಮಕ್ಕೆ ತಲುಪುತ್ತೀರೋ, ಇಡೀ ಜಗತ್ತನ್ನು ನಿಷೇಧ ಮಾಡಿದ್ದಾಗ ಅದೇ ಬ್ರಹ್ಮಕ್ಕೆ ತಲುಪುತ್ತೀರಿ. ಬ್ರಹ್ಮ ಎರಡು ಬಗೆ ಇಲ್ಲ, ಎರಡು ಬ್ರಹ್ಮಗಳಿಲ್ಲ. ನೀವು ಒಟ್ಟು ಜಗತ್ತನ್ನು ತೆಗೆಯುವುದು ಒಂದು ದೃಷ್ಟಿ, ಅಥವಾ ಅಹಂವೃತ್ತಿಯನ್ನೇ ತೆಗೆಯುವುದು ಇನ್ನೊಂದು ದೃಷ್ಟಿ. ದೃಷ್ಟಿ ಭೇದ ಅಷ್ಟೇ. ಅಹಂ ತತ್ವಮಸಿ, ತತ್ ತ್ವಂ. ತತ್ ಅಂದರೇನು? ಒಟ್ಟು ಜಗತ್ತು. ಒಟ್ಟು ಜಗತ್ತನ್ನು ತೆಗೆದು ಒಟ್ಟು ಜಗತ್ತಿನ ಆಧಾರ ಬ್ರಹ್ಮ ನೋಡುವಾಗ ಅಹಂಬುದ್ಧಿ ಅದರಲ್ಲಿ ಸೇರಿಕೊಳ್ಳೇ ಇರುತ್ತದೆ. ಒಟ್ಟು ಜಗತ್ತಂದರೆ ಅದರಲ್ಲಿ ಅಹಂಬುದ್ಧಿ ಸೇರಿಕೊಂಡೇ ಇರುತ್ತದೆ. ಒಟ್ಟು ಜಗತ್ತನ್ನು ತೆಗೆಯುವುದು ಅಂದರೆ ಅಹಂಬುದ್ಧಿ ಸಮೇತ ಒಟ್ಟು ಅವಸ್ಥೆಯನ್ನೇ ಬಿಟ್ಟು ಬಿಡುವುದು. ಅಹಂಬುದ್ಧಿ ಸಮೇತ ಒಟ್ಟು ಅವಸ್ಥೆ, ಒಟ್ಟು ಎಚ್ಚರ ಅವಸ್ಥೆ ತೆಗೆದುಬಿಟ್ಟು ಸುಷುಪ್ತಿಯಲ್ಲಿರುವುದು. ಅಥವಾ ತ್ವಂಪದಾರ್ಥ ಅಂದರೇನು? ಅಹಂವೃತ್ತಿಯನ್ನು ತೆಗೆಯುವುದು. ಅಹಂವೃತ್ತಿ ತೆಗೆದರೆ ಜಗತ್ತು ಹೋಗುತ್ತದೆ. ಎರಡಕ್ಕೆ ಒಂದೇ ಅರ್ಥ. ನೀವು ತತ್ಪದಾರ್ಥ ವಿವೇಕ ಮಾಡು, ತ್ವಂಪದಾರ್ಥ ವಿವೇಕ ಮಾಡು, ಅರ್ಥ ಒಂದೇ. ಏಕೆಂದರೆ ಒಟ್ಟು ಜಗತ್ತಂದರೆ ಅಹಂಬುದ್ಧಿಯನ್ನು ಬಿಡಿಸುತ್ತವೆ ಎಂದು, ಬಿಡಿಸಿ ಇದೆ, ಬಿಟ್ಟಿದೆ ಎಂಬ ಅನುಭವ ಕಡೆಗೆ ದೃಷ್ಟಿ ಇಡು. ಅದು ನೋಡ್ತಾ ಇರು. ಅದು ನೋಡಿದ್ದರೆ ತಾನೇ ಇಲ್ಲ ಜಗತ್ತು. ಜಗತ್ತಿಲ್ಲ ಅಂದರೆ ಜಗತ್ತೆಲ್ಲ ನಾನೇ ಆಗಿಬಿಟ್ಟೆ. ನಾನು ಅಂದರೆ ಆ ಬ್ರಹ್ಮ, ಆ ಸಾಕ್ಷಿ ಆಗಿಬಿಟ್ಟಿದೆ. ಹೀಗೆ ತ್ವಂಪದಾರ್ಥ ವಿವೇಕ ಬಿಡಿಯಾಗಿ ಮಾಡ್ತಾರೆ. ಪಂಚದಶಿ ಪ್ರಕ್ರಿಯೆಯಲ್ಲಿ ತತ್ಪದಾರ್ಥ ಬಿಡಿ ಮಾಡುವುದು, ತ್ವಂಪದಾರ್ಥ ಬಿಡಿ ಮಾಡುವುದು, ಮತ್ತು ಎರಡನ್ನು ಒಟ್ಟಿಗೆ ಸೇರಿಸುವುದು, ಹೀಗೆ ಮಾತಾಡ್ತಾರೆ ಅವರು. ಏನು ಮಾಡ್ತಾರೆ? ತ್ವಂಪದಾರ್ಥ ಬಿಡಿ ಮಾಡ್ತಾರೆ. ತ್ವಂಪದಾರ್ಥ ಬಿಡಿ ಮಾಡಿದಾಗ ಸಾಕ್ಷಿ ಎಂದು ಸಿಗ್ತದೆ. ತತ್ಪದಾರ್ಥ ಬಿಡಿ ಮಾಡಿದಾಗ ಈಶ್ವರ ಸಾಕ್ಷಿ. ತ್ವಂಪದಾರ್ಥ ಮಾಡಿದಾಗ ಆತ್ಮಸಾಕ್ಷಿ, ಜೀವಸಾಕ್ಷಿ, ಈಶ್ವರ ಸಾಕ್ಷಿ ಎಂದು ಒಂದು ಹಂತಕ್ಕೂ ತಲುಪುತ್ತಾರೆ. ಆ ಎರಡು ಸಾಕ್ಷಿಗಳು ಒಂದೇ ಎಂದು ಇನ್ನೊಂದು ಹಂತ ಸೇರಿಸ್ತಾರೆ. ಇದು ಹೊಂದಲ್ಲ, ಅದೊಂದು ಪ್ರಕ್ರಿಯೆ, ಕೆಲವರಿಗೆ ಹೊಂದುತ್ತದಂತೆ. ಮೊದಲು ನೋಡಿ, ಜೀವಸಾಕ್ಷಿ ಬೇರೆಯಂತೆ, ಈಶ್ವರ ಸಾಕ್ಷಿ ಬೇರೆಯಂತೆ. ಸಾಕ್ಷಿ ಎಂದಿದ್ದಾಗ ಉಪಾಧಿರಹಿತವೇ ಆಯಿತಲ್ಲ. ಉಪಾಧಿರಹಿತಗಳಲ್ಲಿ ಇಬ್ಬರು ಸಾಕ್ಷಿಗಳು ಹೇಗಿರುತ್ತಾರೆ ಅಂದರೆ ಅದು ಕಲ್ಪನಾ. ಒಂದೇ ಅದ್ವಿತೀಯ ಬ್ರಹ್ಮ. ಉಪಾಧಿ ಬಿಟ್ಟರೆ ಅದ್ವಿತೀಯ ಒಂದೇ. ಅವರೇನು ಹೇಳ್ತಾರೆ? ಅದೊಂದು ಹಂತ ಮಾಡಿಬಿಡ್ತಾರೆ. ಅದೊಂದಂటే ಇನ್ನೊಂದು ಸ್ಟೆಪ್ಪು.
ಇನ್ನೊಂದು ಹಂತ ಮಾಡಿ ಮತ್ತೆ ಇನ್ನೊಂದು ಸ್ಟೆಪ್ಪಿಗೆ ಅವರು ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸುತ್ತು ಬರ್ತಾರೆ ಅಷ್ಟೇ. ಆ ಸುತ್ತಿ ಬರುವುದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅಷ್ಟೇ ಪಂಚದಶಿ ಪ್ರಕ್ರಿಯೆಯಲ್ಲಿ. ಜಗತ್ತಿಗೆ ಆಧಾರವು ಈಶ್ವರ ಸಾಕ್ಷಿ ಹೇಳ್ತಾರೆ. ದೆನ್ ಅಹಂವೃತ್ತಿಗೆ ಆಧಾರ ಜೀವಸಾಕ್ಷಿ ಹೇಳ್ತಾರೆ. ಜೀವಸಾಕ್ಷಿ ಈಶ್ವರ ಅಲ್ಲಿ ಜೀವಸಾಕ್ಷಿ ಈಶ್ವರ ಸಾಕ್ಷಿ ಎಂದು ಎರಡೇನೆಲ್ಲ ಇರುವುದು ಒಂದೇ ಸಾಕ್ಷಿ. ಇಲ್ಲಿ ಏನು ಹೇಳುವುದಂದರೆ ಮೊದಲು ತತ್ಪದಾರ್ಥ ಬಿಡಿ ಮಾಡುವುದು, ಬಿಡಿಯಾಗಿ ವಿವೇಕ ಮಾಡುವುದು ಅದು ಪಂಚದಶಿ ಪ್ರಕ್ರಿಯೆ. ಅಂದರೆ ವ್ಯಾಖ್ಯಾನಕಾರರೆಲ್ಲ ಹೀಗೆ ಮಾಡ್ತಾರೆ. ಈಗ ಪಂಚದಶಿ ಬಂದ ನಂತರ ಭಾಷ್ಯಕಾರರ ಪ್ರಕ್ರಿಯೆ ಪಕ್ಕಕ್ಕೆ ಹೋಯಿತು. ಈಗ ಎಲ್ಲರೂ ಪಂಚದಶಿ ಅದೇ ಪ್ರಕ್ರಿಯೆ. ಅವರು ಪಂಚದಶಿ ಬಾಯಿದಿಂದ ಹೇಳದಿದ್ದರೂ ಅದೇ ಪ್ರಕ್ರಿಯೆ ಹೇಳ್ತಾರೆ. ಏಕೆ? ವೇದಾಂತ ಸಾರದಲ್ಲಿ ಅದೇ ಇದೆ, ತತ್ವಬೋಧದಲ್ಲಿ ಅದೇ ಇದೆ. ಎಲ್ಲರೂ ಕೇಳ್ತಾರೆ ನೋಡಿ, ತತ್ವಬೋಧ, ವೇದಾಂತ ಸಾರ, ಸದಾನಂದ ವೇದಾಂತ ಸಾರ, ನಮ್ಮ ವೇದಾಂತ ಸಾರ ಅಲ್ಲ, ಸದಾನಂದ ವೇದಾಂತ ಸಾರ, ತತ್ವಬೋಧ, ಇನ್ನೊಂದು ವಾಕ್ಯವೃತ್ತಿ ಎಂದು ಪುಸ್ತಕಗಳಿವೆ ನೋಡಿ, ವಿವೇಕ ಚೂಡಾಮಣಿ, ಅವು ಎಲ್ಲ ವಾಕ್ಯಗಳಲ್ಲಿ ಇದೇ ಪಂಚದಶಿ ಸ್ಟೈಲ್. ಎಲ್ಲರದು ಪಂಚದಶಿ ಅಂದ್ರೇನು? ತತ್ಪದಾರ್ಥ ಬಿಡಿ, ತ್ವಂಪದಾರ್ಥ ಬಿಡಿ, ಮತ್ತು ಎರಡು ಸೇರಿಸಿ ಎಲ್ಲರೂ ಇದೇ ಆಯಿತು. ಇದೇ ವೇದಾಂತ, ಇದೇ ಶಂಕರ ವೇದಾಂತ ಅಂದ್ಕೊಂಡು ಬಿಟ್ಟರು. ಹೌದು, ಅದು ಅವರು ಬ್ರಹ್ಮನೇ ಹೇಳ್ತಾರೆ, ಆದರೆ ಸ್ವಲ್ಪ ಸುತ್ತಿ ಬರ್ತಾರೆ. ಸುತ್ತು ಬರುವಕ್ಕಿಂತ ನೇರಾಗಿ ಹೇಳುವುದೇ ಶಂಕರರ ಪ್ರಕ್ರಿಯೆ. ಸಚ್ಚಿದಾನಂದ ಸ್ವಾಮೀಜಿ ಹೇಳ್ತಾರೆ, ಅದೇನು ನೇರಾಗಿ ಪ್ರಕ್ರಿಯೆ ಅಂದರೆ ತತ್ಪದಾರ್ಥವನ್ನು ವಿವೇಕ ಮಾಡಿದ್ದರೆ ಎಲ್ಲಿಗೆ ತಲುಪುತ್ತೀವೋ, ತ್ವಂಪದಾರ್ಥ ವಿವೇಕ ಮಾಡಿದರೆ ಅಲ್ಲಿಗೆ ತಲುಪ್ತೀವಿ. ಅಂದರೆ ಅದೇ ಒಂದೇ ವಸ್ತು. ಅಂದರೆ ನೀವು ಅಹಂಬುದ್ಧಿ ಬಿಡಿಸಿದ್ದರೆ ಯಾವ ಬ್ರಹ್ಮವೋ, ಇಡೀ ಜಗತ್ತನ್ನು ಬಿಡಿಸಿದ್ದರೆ ಅದೇ ಬ್ರಹ್ಮ. ಅಷ್ಟು ಹೀಗೆ ನೋಡುವುದು. ಅಂದರೆ ತತ್ಪದಾರ್ಥ ತ್ವಂಪದಾರ್ಥಗಳು ಎರಡು ಒಂದೆಂದು ಮೊದಲೇ ಇಟ್ಟುಕೊಂಡು ವಿಚಾರ ಮಾಡ್ತೀವಿ. ಅಲ್ಲಿ ನೋಡಿ, ತತ್ತು ಬೇರೆ ತ್ವಂ ಬೇರೆ ಅಲ್ಲ. ತತ್ಪದಾರ್ಥದ ಅರ್ಥ ತ್ವಂಪದಾರ್ಥದ ಅರ್ಥ. ಅಂದರೆ ನಾನು ಎಂಬ ಮಾತುಕಿ ಅರ್ಥ ಇಡೀ ಜಗತ್ತಿನ ಮೂಲ ಎಂದು ಯಾವ ಅರ್ಥ ಹೇಳ್ತೀವೋ ಅದೇ ಅರ್ಥ. ನಾನು ಎಂಬ ಮಾತಿಗೆ ಯಾವ ಅರ್ಥವೋ ನಿಜವಾದ ಅರ್ಥ, ಯಾವ ಬ್ರಹ್ಮವೋ ಇಡೀ ಜಗತ್ತಿಗೆ ಅದೇ ಬ್ರಹ್ಮ. ಆದ್ದರಿಂದ ಬ್ರಹ್ಮಗಳು ತತ್ಪದಾರ್ಥ ತ್ವಂಪದಾರ್ಥ ವಿವೇಕ ಮಾಡಿದಾಗ ಎರಡು ಸಾಕ್ಷಿಗಳು ತಲುಪಲ್ಲ. ತತ್ಪದಾರ್ಥದಿಂದ ಅದೇ ಸಾಕ್ಷಿಗೆ ಹೋಗ್ತೀವಿ. ಅಹಂಬುದ್ಧಿಯನ್ನು ಬಿಡಿಸಿದ್ದು ಯಾವ ಸಾಕ್ಷೋ, ಜಗತ್ ಪ್ರತ್ಯಯವನ್ನು ಅವಸ್ಥಾ ಪ್ರತ್ಯಯ, ಜಗತ್ ಪ್ರತ್ಯಯ ಅಥವಾ ಅವಸ್ಥಾ ಪ್ರತ್ಯಯ. ತತ್ಪದಾರ್ಥ ಅಂದ್ರೇನು? ಇಡೀ ಜಗತ್ತು ಅಂದರೆ ಒಟ್ಟು ಅವಸ್ಥಾ. ಒಟ್ಟು ಅವಸ್ಥೆಯನ್ನು ಬಿಡಿಸಿದ್ದಾಗ ಯಾವ ಸುಷುಪ್ತಿಗೆ ತಲುಪುತ್ತೀವೋ, ನಾನು ಬುದ್ಧಿ ಬಿಡಿಸಿದ್ದ ಅದೇ ಸುಷುಪ್ತಿ. ನಾನು ಬುದ್ಧಿ ಬಿಟ್ಟರೆ ಯಾವ ಸುಷುಪ್ತಿಗೆ ತಲುಪುತ್ತೀವೋ, ಒಟ್ಟು ಅವಸ್ಥಾ ಒಟ್ಟು ಜಗತ್ತು ಎರಡೂ ಒಂದೇ. ಒಟ್ಟವಸ್ಥಾ ಒಟ್ಟು ಜಗತ್ತನ್ನು ಬಿಡಿಸಿದ್ದಾಗ ಅದೇ ಜಗತ್ತು, ಅದೇ ಬ್ರಹ್ಮ. ಒಟ್ಟು ಜಗತ್ತು ಒಟ್ಟು ಅವಸ್ಥೆಯನ್ನು ಬಿಡಿಸಿದ್ದಾಗ ಅದೇ ಬ್ರಹ್ಮ, ನಾನು ಬುದ್ಧಿ ಬಿಡಿಸಿದ್ದಾಗ ಅದೇ ಬ್ರಹ್ಮ. ಅಂದರೆ ಎರಡರಿಂದ ಒಂದು. ತತ್ಪದಾರ್ಥ ವಿವೇಕವು ಬ್ರಹ್ಮಕ್ಕೆ ತಲುಪುತ್ತದೆ, ತ್ವಂಪದಾರ್ಥ ವಿವೇಕವು ಬ್ರಹ್ಮಕ್ಕೆ ತಲುಪುತ್ತದೆ. ಅದು ನೋಡಬೇಕು. ಅಂದರೆ ನೀವು ಮೊದಲು ತತ್ತಂದರೆ ಬೇರೆ, ತಮ್ಮಂದರೆ ಬೇರೆ ಎಂದು ಮೊದಲೇ ಬೇರೆ ಎಂದಿಟ್ಟುಕೊಂಡು ಅವರು ವಿಚಾರ ಮಾಡ್ತಾರೆ, ನಂತರ ಸೇರಿಸ್ತಾರೆ. ಪಂಚದಶಿ ಪ್ರಕ್ರಿಯೆಯಲ್ಲಿ ತತ್ಪದಾರ್ಥ ಬೇರೆ ತ್ವಂಪದಾರ್ಥ ಬೇರೆ ಎಂದು ವಿಚಾರ ಮಾಡಿ ನಂತರ ಸೇರಿಸ್ತಾರೆ. ಇಲ್ಲಿ ಶಂಕರರ ಪ್ರಕ್ರಿಯೆಯಲ್ಲಿ ತತ್ವತ್ವಮೆಂಬುದು ಒಂದೇ ಎಂದು ಇಟ್ಟುಕೊಂಡು ವಿಚಾರ ಮಾಡ್ತಾ ಇದ್ದೆ. ಅದು ಪದ್ಧತಿ. ಅಂದರೆ ತತ್ತೆಂಬ ಮಾತಿನ ವಿಚಾರವೇನೋ, ಒಟ್ಟು ಜಗತ್ತಿನ ಸ್ವರೂಪವೇನೋ, ನಾನು ಬುದ್ಧಿಯ ಸ್ವರೂಪವೂ ಅದೇ. ಅಂದರೆ ನನ್ನನ್ನು ಏನೆಂದು ತಪ್ಪಾಗಿ ತಿಳ್ಕೊಂಡಿದ್ದು ಬ್ರಹ್ಮನನ್ನೇ. ಬ್ರಹ್ಮನನ್ನು ತಪ್ಪಾಗಿ ತಿಳ್ಕೊಂಡಿದ್ದರೆ ನಾನು, ಅದೇ ಬ್ರಹ್ಮನನ್ನು ತಪ್ಪಾಗಿ ತಿಳ್ಕೊಂಡಿದ್ದರೆ ಜಗತ್ತು, ಒಟ್ಟು ಜಗತ್ತು. ಅಂದರೆ ಒಂದೇ ಬ್ರಹ್ಮನನ್ನು ತಪ್ಪಾಗಿ ತಿಳ್ಕೊಂಡರೆ ಜಗತ್ತೆಂದು ನಾನೆಂದು ಎರಡು ರೂಪವಾಗಿ ತೋರ್ತಾ ಇದೆ. ಒಟ್ಟವಸ್ಥಾ ರೂಪವಾಗಿ, ಒಟ್ಟು ಜಗತ್ತು ರೂಪವಾಗಿ, ನಾನು ರೂಪವಾಗಿ. ಈ ಎರಡು ರೂಪಗಳು ಒಂದೇ ಬ್ರಹ್ಮದ ತಪ್ಪು ತಿಳುವಳಿಕೆ. ಆದ್ದರಿಂದ ಯಾವ ಒಂದು ಹಿಡ್ಕೊಂಡರೂ, ಯಾವ ಒಂದನ್ನು ನಿಷೇಧ ಮಾಡಿದ್ದರೂ ಅದೇ ಬ್ರಹ್ಮಕ್ಕೆ ತಲುಪುತ್ತೀವಿ. ಒಟ್ಟು ಜಗತ್ತು ಅಥವಾ ಒಟ್ಟವಸ್ಥೆಯನ್ನು ನಿಷೇಧ ಮಾಡಿದ್ದರೆ ಅದೇ ಬ್ರಹ್ಮ, ಅಹಂ ಬುದ್ಧಿಯನ್ನು ನಿಷೇಧ ಮಾಡಿದ್ದರೆ ಅದೇ ಬ್ರಹ್ಮ. ಅಂದರೆ ಅಹಂ ಬುದ್ಧಿ ಒಂದು ಬಿಡಿಸಿದ್ದರೂ ಸಾಕು, ಮತ್ತೆ ಈಗ ಜಗತ್ತೆಂಬುದು ಬಿಡಿಯಾಗಿ ಮಾತಾಡಬೇಕಾಗಿಲ್ಲ. ಆವಾಗ ತತ್ಪದಾರ್ಥ ಬೇರೆ ತ್ವಂಪದಾರ್ಥ ಬೇರೆ ಮಾಡ್ತಿರೋ ಶಂಕರರ ಪ್ರಕ್ರಿಯೆಯಲ್ಲಿ, ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯೆಯಲ್ಲಿ
ತತ್ಪದಾರ್ಥ ತ್ವಂಪದಾರ್ಥ ಬಿಡಿಯಾಗಿ ಮಾಡಲ್ಲ. ನಿಜವಾಗಿ ನೋಡಿದ್ದರೆ ಬಿಡಿ ಮಾಡೋಕ್ಕೆ ಆಗಲ್ಲ. ಅವರು ಹೇಗೆ ಹೇಳ್ತಾರೋ ನನಗೆ ಅರ್ಥವೇ ಆಗ್ತಿರಲಿಲ್ಲ. ನಾನು ಪಂಚದಶಿ ಓದಿದೆ, ಹೇಳುತ್ತಿದ್ದೆ, ಪಾಠ ಮಾಡಿದೆ, ಮಾಡುತ್ತಿದ್ದೆ ಮೊದಲು. ತತ್ಪದಾರ್ಥ ತ್ವಂಪದಾರ್ಥ ಬಿಡಿಯಾಗಿ ಹೇಗೆ ಮಾಡ್ತಾರೆ? ಏಕೆಂದರೆ ತತ್ತಂದ್ರೇನು? ಒಟ್ಟು ಪ್ರಪಂಚ. ಒಟ್ಟು ಪ್ರಪಂಚ ಅಂದರೆ ಒಟ್ಟವಸ್ಥ. ಒಟ್ಟವಸ್ಥ ಅಂದರೆ ಅಹಂಬುದ್ಧಿ ಬಂತಲ್ಲ. ಒಟ್ಟವಸ್ಥೆಯ ಸ್ವರೂಪವೇನು ಅಂದರೆ ಅಹಂಬುದ್ಧಿ ಅದರಲ್ಲಿ ಸೇರಿಕೊಂಡೇ ಬಿಟ್ಟಿದೆ. ಓಕೆ, ಅಹಂಬುದ್ಧಿಯ ಸ್ವರೂಪವೇನು ಎಂದು ಹೇಳಿಬಿಟ್ರೆ ಏನಪ್ಪ? ಅಹಂಬುದ್ಧಿಯ ಸ್ವರೂಪವೇನು ಅಂದರೆ ಅಹಂವೃತ್ತೇ ಪ್ರಪಂಚ. ಅಹಮಿಲ್ಲದೆ ಪ್ರಪಂಚ ತೋರ್ತದೇನು? ಅಹಂವೃತ್ತಿಯ ಸ್ವರೂಪವೇನು ಅಂದರೆ ಪ್ರಪಂಚ ಸ್ವರೂಪವೇನೆಂದಾಗುತ್ತದೆ. ಅಂದರೆ ನೀವು ತ್ವಂಪದಾರ್ಥ ಮಾಡುವಾಗ ತತ್ತದರಲ್ಲಿ ಸೇರಿಕೊಂಡು ಬರುತ್ತದೆ. ಶಂಕರ ಪ್ರಕ್ರಿಯೆಯಲ್ಲಿ ತ್ವಂಪದಾರ್ಥ ವಿವೇಕ ಮಾಡುವಾಗ ತತ್ಪದಾರ್ಥದರಲ್ಲಿ ಸೇರಿಕೊಂಡೇ ಬರುತ್ತದೆ. ತತ್ಪದಾರ್ಥ ವಿವೇಕ ಮಾಡುವಾಗ ತ್ವಂಪದಾರ್ಥದರಲ್ಲಿ ಸೇರಿಕೊಂಡು ಬರುತ್ತದೆ. ಸುರೇಶ್ವರಾಚಾರ್ಯರು ಹೀಗೆ ಹೇಳಿದ್ದಾರೆ. ತತ್ಪದಾರ್ಥ ವಿವೇಕ ಮಾಡುವಾಗ ಅದರಲ್ಲಿ ನಾನು ಬುದ್ಧಿ ಸೇರಿಕೊಂಡೇ ಬರುತ್ತದೆ. ಅಂದರೆ ಒಟ್ಟು ಅವಸ್ಥೆಯನ್ನು, ಒಟ್ಟು ಪ್ರಪಂಚವನ್ನು ವಿಚಾರ ಮಾಡುವಾಗ ಅಹಂಬುದ್ಧಿಯನ್ನು ಸೇರಿಸೇ ವಿಚಾರ ಮಾಡ್ತೀವಿ. ಈಗ ಅಹಂಬುದ್ಧಿಯನ್ನು ವಿಚಾರ ಮಾಡುವಾಗ ಅಹಂಬುದ್ಧಿ ಅಂದರೆ ಯಾರು? ಒಟ್ಟವಸ್ಥ. ಅಹಂವೃತ್ತಿ ಅಂದರೆ ಒಟ್ಟವಸ್ಥ. ಅಂದರೆ ಅಹಂವೃತ್ತಿ ಅಂದರೆ ಒಟ್ಟವಸ್ಥ ಎಂದು ಸೇರಿಕೊಳ್ತೀವಿ. ಅಹಂವೃತ್ತಿಯಿಂದ ಅಹಂಬುದ್ಧಿ ತ್ವಂಪದಾರ್ಥ ವಿವೇಕ ಮಾಡುವಾಗ ತತ್ತನ್ನು ಸೇರಿಸೇ ಬಿಡ್ತೀವಿ. ತತ್ ಅಂದರೆ ಒಟ್ಟು ಜಗತ್ತನ್ನು ಸೇರಿಸ್ತೀವಿ. ಒಟ್ಟು ಅವಸ್ಥೆ ಅಥವಾ ಒಟ್ಟು ಜಗತ್ತನ್ನು ವಿಚಾರ ಮಾಡುವಾಗ ಅಹಂಬುದ್ಧಿ ಬರುತ್ತದೆ. ಅಹಂಬುದ್ಧಿಯನ್ನು ವಿಚಾರ ಮಾಡುವಾಗ ಒಟ್ಟು ಜಗತ್ತು ಬರ್ತದೆ. ಮತ್ತು ಮರಿ ವಿಚಾರವೇನು? ಎರಡು ಸೇರಿಸಿ ಒಂದೇ ಆಯ್ತಲ್ಲ. ಒಂದೇ ಮಾಡಿದ್ದರೂ ಪರವಾಗಿಲ್ಲ, ಒಂದು ಮಾಡಿದ್ದರೂ ಪರವಾಗಿಲ್ಲ. ಆದರೆ ಹೇಳುವ ಬಗೆ ಜಗತ್ತು ಎಂದು ಅಂದರೆ ಹೇಳುವ ದೃಷ್ಟಿ ಭೇದದಲ್ಲಿ ಒಟ್ಟು ಜಗತ್ತಂದರೆ ದೃಷ್ಟಿ ಅವಸ್ಥೆ ಮೇಲೆ ಇರುತ್ತದೆ, ನಾನು ಅಂದರೆ ವೃತ್ತಿ ಮೇಲೆ ಇರುತ್ತದೆ, ಅಷ್ಟೇ ವ್ಯತ್ಯಾಸ. ಆದರೂ ನಾನು ವೃತ್ತಿ ಎಂದು ಹೇಳಿದ್ದರೂ ಜಗತ್ತು ಸೇರಿಸ್ಕೊಳ್ತೀವಿ. ಜಗತ್ತು ವೃತ್ತಿ ಎಂದು ಹೇಳಿದಾಗ ನಾನು ವೃತ್ತಿ. ನಿಜವಾಗಿ ನೋಡಿದ್ದರೆ ನಾನು ಜಗತ್ತು ಎರಡು ಬೇರೆ ಅಲ್ಲ. ನೀವು ನೋಡಿಬಿಡಿ, ನಾನು ಎಂಬ ವೃತ್ತಿ ಎಲ್ಲಿರುತ್ತದಲ್ಲಿ ಜಗತ್ತಿದೆ. ಜಗತ್ತು ಎಂದು ಹೇಳಿದರೆ ನಾನು ವೃತ್ತಿ ಇಲ್ಲದೆ ಜಗತ್ತು ಯಾರಿಗೆ ಕಂಡು ಬರಲ್ಲ. ನಾನು ವೃತ್ತಿ ಇಲ್ಲದೆ ಜಗತ್ತು ಕಂಡು ಬರಲ್ಲ. ಜಗತ್ತು ವೃತ್ತಿ ಇಲ್ಲದಿದ್ದರೆ ನಾನು ವೃತ್ತಿ ಕಂಡು ಬರಲ್ಲ. ನಿಜವಾಗಿ ನೋಡಿದ್ದರೆ ನಾನು ಜಗತ್ತು ಎರಡು ಒಂದೇ ವೃತ್ತಿ. ಅಂದರೆ ಒಂದೇ ಪೇಪರಿನ ಎರಡು ದಿಕ್ಕುಗಳು ಹೇಳ್ತೀವಲ್ಲ, ಒಂದೇ ಪೇಪರಿಗೆ ಈ ಸೈಡು ಅಷ್ಟೇ. ಈ ಸೈಡ್ ನೋಡಿದರೆ ತತ್ಪದಾರ್ಥ ವಿವೇಕ, ಈ ಸೈಡ್ ನೋಡಿದರೆ ತ್ವಂಪದಾರ್ಥ ವಿವೇಕ. ಎತ್ತಿ ಬಿಟ್ಟರೆ ಎರಡೂ ಒಂದೇ. ಹೀಗೆ ಎತ್ತಿ ತೊಗೊಂಡು ಬಾ, ಎರಡೂ ಒಂದೇ ಆಗ್ತದೆ. ಆದ್ದರಿಂದ ಒಟ್ಟು ಅವಸ್ಥಾ ವಿಚಾರ ಮಾಡುವಾಗ ಅದರಲ್ಲಿ ಅಹಂಬುದ್ಧಿ ಸೇರಿಕೊಂಡೇ ಮಾಡ್ತೀವಿ. ಒಟ್ಟು ಅಂದರೆ ಯಾರು? ಅಹಂ ಸೇರಿಕೊಂಡೇ ಬಿಡ್ತಾರೆ. ಈಗ ಅಹಂಬುದ್ಧಿ ವಿಚಾರ ಮಾಡುವಾಗ ಅವಸ್ಥೆ ಎಲ್ಲ ಬರ್ತದೆ, ಒಟ್ಟು ಜಗತ್ತು. ಇವರೇನು ಹೇಳ್ತಾರೆ? ಮಿಕ್ಕ ವ್ಯಾಖ್ಯಾನಕಾರರ ಪ್ರಕ್ರಿಯೆಯಲ್ಲಿ ಅಹಂಬುದ್ಧಿ ವಿಚಾರ ಮಾಡುವಾಗ ಜಗತ್ತು ಬರಲ್ಲ, ಹೀಗೆ ಮಾತಾಡ್ತಾರೆ. ಈಗ ಒಟ್ಟು ಜಗತ್ತು ಮಾತಾಡುವಾಗ ಅಹಂಬುದ್ಧಿ ಬರಲ್ಲ. ಏನಪ್ಪ? ಒಟ್ಟು ಜಗತ್ತು ಮಾಡುವಾಗ ಅಹಂಬುದ್ಧಿ ಪಕ್ಕಕ್ಕಿಟ್ಟು ಒಟ್ಟು ಜಗತ್ತು ಹೇಗೆ ಮಾಡ್ತೀರಿ? ಅಂದರೆ ಅಹಂಬುದ್ಧಿಯನ್ನು ಇಟ್ಕೊಂಡೇ ಜಗತ್ತು ವಿಚಾರ ಆಗುತ್ತಾ ಇದೆ. ಅಹಂಬುದ್ಧಿ ಇಟ್ಕೊಂಡು ಜಗತ್ತು ವಿಚಾರ, ಜಗತ್ತು ಪಕ್ಕಕ್ಕಿಟ್ಕೊಂಡು ಅಹಂಬುದ್ಧಿ ವಿಚಾರ, ಹೀಗೆ ಮಾಡ್ತಾ ಇದ್ದಾರೆ. ಅದರಿಂದ ಅಂದರೆ ಅದು ತಪ್ಪು ಎಂದು ಹೇಳೋಕ್ಕಾಗಲ್ಲ. ಅದರಿಂದ ಈಗ ಇನ್ನೊಂದು ಹೆಜ್ಜೆ ಮಾಡಬೇಕಾಗ್ತದೆ. ಅದೆಲ್ಲ ಮಾಡಿ ಮತ್ತೆ ಇನ್ನೊಂದು ಹೆಜ್ಜೆಗೆ ಅಲ್ಲಿ ಒಟ್ಟಾಗ್ತದೆ. ಅವರು ಎರಡು ಹೆಜ್ಜೆಗಳು ಮಾಡಿ ಮೊದಲು ಬಿಡಿಸಿ ಮತ್ತೆ ಸೇರಿಸ್ತಾರೆ. ನಾವು ಮೊದಲೇ ಸೇರಿಸ್ತೀವಿ, ಅದರಿಂದ ಇಷ್ಟು ಕ್ಲಿಷ್ಟವಲ್ಲ. ಮೊದಲೇ ಸೇರಿಸಿಬಿಟ್ರೆ ಸುಲಭವಾಗ್ತದೆ. ಶಂಕರರು ಮೊದಲೇ ಸೇರಿಸಿದ್ದನ್ನು ಪಂಚದಶಿಕಾರರು, ವಿದ್ಯಾರಣ್ಯರು ಎರಡು ಬಿಡಿಸಿದ್ದಾನೆ. ಇನ್ನೂ ಕೆಲವರು ಪಂಚದಶಿಗಿಂತ ಮುಂಚೆನೂ ಕೆಲವರಿದ್ದರು. ಅದೊಂದು ವ್ಯಾಖ್ಯಾನಕಾರರ ಬುದ್ಧಿ ಹಾಗೆ ಇರುತ್ತದೆ. ವ್ಯಾಖ್ಯಾನಕಾರರು ಎರಡು ಬಿಡಿಸಿ ಮಾಡುವ ಪದ್ಧತಿ ಇರುತ್ತಿತ್ತು. ಬಿಡಿಸಿ ಮಾಡಿದ್ದರೆ ವಿಚಾರ ಕಷ್ಟವಾಗ್ತದೆ. ಏಕೆಂದರೆ ತತ್ಪದಾರ್ಥ ಅಂದರೆ ಕೇವಲ ಅವಸ್ಥೆ ಇಟ್ಟುಕೊಂಡು ಅಹಂಬುದ್ಧಿಯನ್ನು ತೆಗೆಯದೇ ಕೇವಲ ಪ್ರಪಂಚಕ್ಕೆ ಕಾರಣ ಈಶ್ವರ. ನೋಡಿ, ಇಡೀ ಜಗತ್ತು, ಉದಾಹರಣೆ ಹೇಳ್ತೀನಿ ನೋಡಿ, ಅವರ ಪ್ರಕ್ರಿಯೆಯಲ್ಲಿ ಅವರದು ಒಟ್ಟು ಜಗತ್ತಿಗೆ ಮೂಲ ಕಾರಣ ಈಶ್ವರ. ಇನ್ನು ಅಹಂಬುದ್ಧಿ ಮುಟ್ಟಲಿಲ್ಲ, ಅಹಂಬುದ್ಧಿ ಹಾಗೇ ಇದೆ. ಅಹಂಬುದ್ಧಿ ಇಟ್ಟುಕೊಂಡು ಒಟ್ಟು ಜಗತ್ತು ಹೋಯಿತು ಎಂದು ಯೋಚನೆ ಮಾಡಿಕೊಂಡು, ಅಹಂಬುದ್ಧಿ ಇದೆ, ಅಂದರೆ ಅಹಂಬುದ್ಧಿ ನೋಡ್ತಾ ಇದೆ. ಈ ಅಹಂಬುದ್ಧಿ ನೋಡುತ್ತಾ ಒಟ್ಟು ಜಗತ್ತು ಹೋಯಿತು ಎಂದು ಊಹಿಸ್ಕೊ, ಜಗತ್ತು ಮಿಥ್ಯ ಎಂದು ಊಹಿಸ್ಕೊ. ಎಷ್ಟು ಊಹಿಸ್ಕೊಂಡರು ಜಗತ್ತು ಹೋಗೋದೇ ಅಲ್ಲ, ಹೋಗುತ್ತದೆ. ಅಹಂವೃತ್ತಿ ಇಟ್ಕೊಂಡು ಜಗತ್ತು ವಿಚಾರ ಮಾಡು.
ಜಗತ್ತೆಲ್ಲ ಹೋಯಿತು, ಒಟ್ಟು ಜಗತ್ತಿಗೆ ಆಧಾರ, ಒಟ್ಟು ಜಗತ್ತಿಗೆ ಎಷ್ಟು ಒಟ್ಟು ಹೇಳಿದ್ರು ಅಹಂಬುದ್ಧಿ ಇಲ್ಲೇ ಇದೆ, ಅದು ಬಿಡ್ತಾನೇ ಇಲ್ಲ. ಅದು ಬಿಡುವವರೆಗೂ ಒಟ್ಟು ಜಗತ್ತು ಹೋಗೋದೇ ಅಲ್ಲ. ಆಯಿತು, ಅಹಂಬುದ್ಧಿ ಬಿಡ್ತೀನಿ ಎಂದು ಹೇಳ್ತಾರೆ. ಅಹಂವೃತ್ತಿ ವಿಚಾರ ಮಾಡಿದ್ದರೆ ಅಹಂವೃತ್ತಿಗೆ ಸಾಕ್ಷಿ ಎಂದು ಹೇಳ್ತಾರೆ. ಏನಪ್ಪ, ಅಹಂವೃತ್ತಿ ಬಿಡಿಸಬೇಕಾದರೆ ಜಗತ್ತಲ್ಲಿ ಪಕ್ಕಕ್ಕಿಟ್ಟರೆ ಜಗತ್ತು ಬಿಟ್ಟು ಬಿಡು, ಜಗತ್ತೇನು ಮಾತಾಡಬೇಡ, ಹಾಗೆ ಇರುತ್ತದೆ ಬಿಡು ಅಂತ. ಜಗತ್ತಲ್ಲಿದೆ ಎಂದು ಅನಿಸುವವರೆಗೂ ಅಹಂಬುದ್ಧಿ ಹೋಗುವುದೇ ಅಲ್ಲ. ಆದ್ದರಿಂದ ಅಹಂವೃತ್ತಿಯನ್ನು ಬಿಡಿಯಾಗಿ ಬಿಡಿಸುವುದು, ಜಗತ್ತನ್ನು ಬಿಡಿಯಾಗಿ ಬಿಡಿಸುವುದು, ಈ ಎರಡು ಬಿಡಿ ಮಾಡಬೇಡ. ಶಂಕರರು ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯೆಯಲ್ಲಿ ಅಹಂವೃತ್ತಿ ಅಂದರೆ ಜಗತ್ತು, ಜಗತ್ತಂದರೆ ಅಹಂವೃತ್ತಿ. ಅಹಂ ಅಂದರೆ ಇದಂ ಅಂದರೆ ಅಹಂ ಇದಂ ಎರಡಲ್ಲ, ಅದಿರುವುದೇ ಒಂದು. ಅವ್ರ ಅಹಂ ಬೇರೆ ಇದಂ ಬೇರೆ. ಈಗ ಇದು ಸಮಸ್ಯೆ ಆಗುತ್ತೆ, ತೊಂದರೆ ಆಗ್ತದೆ. ನೀವು ವ್ಯಾಖ್ಯಾನಕಾರರ ಪ್ರವಚನಗಳನ್ನು ಕೇಳ್ತೀರಾ? ಕೇಳದಿದ್ದರೆ ಪುಣ್ಯಾತ್ಮರು ಕೇಳಬೇಡಿ. ಕೇಳಿದ್ದರೆ ನಿಮಗೆಲ್ಲ ಈ ವ್ಯತ್ಯಾಸ ಗೊತ್ತಾಗಲಿ ಎಂದು ಹೇಳ್ತಾ ಇದ್ದೀನಿ. ಏಕೆಂದರೆ ಅದು ಕೇಳಿಬಿಟ್ರೆ ಕನ್ಫ್ಯೂಸ್ ಆಗ್ತೀರಿ. ಇಲ್ಲಿ ಹೇಳಿದ್ದೆಲ್ಲ ಅವರು ಕೇಳಿದ್ದು ಅವರಿಂದ ಕೇಳಿದ್ದನ್ನು ಮನಸ್ಸಿನಲ್ಲಿ ತುಂಬಿಕೊಂಡು, ಈಗ ನಾವು ಹೇಳುವಾಗ ಅದೆಲ್ಲ ಗೊಂದಲ ಮಾಡಿಕೊಂಡು ಬಿಡ್ತೇವೆ. ಅದು ಇದು ಮಿಕ್ಸ್ ಆಗಿಬಿಟ್ಟು ಅದಕ್ಕಿದಕ್ಕೆ ಅಡ್ಡಿ ಆಗ್ತದೆ, ವಿರೋಧ ಆಗುತ್ತದೆ. ಆದ್ದರಿಂದ ಇದನ್ನು ಮಿಕ್ಸ್ ಮಾಡಿ ಗೊಂದಲ ಮಾಡಿಕೊಳ್ಳಬೇಡಿ. ಆದ್ದರಿಂದ ತತ್ಪದಾರ್ಥ ಅಂದ್ರೇನು? ಒಟ್ಟು ಪ್ರಪಂಚ. ಒಟ್ಟು ಪ್ರಪಂಚವನ್ನು ಹೇಗೆ? ಒಟ್ಟು ಪ್ರಪಂಚವನ್ನು ಅವಸ್ಥೆ ಒಳಗೆ ಸೇರಿಸಿ ನೋಡಿದ್ದರೆ ಒಟ್ಟಾಗ್ತದೆ, ಇಲ್ಲಿದ್ದರೆ ಒಟ್ಟು ಪ್ರಪಂಚ ಆಗುವುದೇ ಅಲ್ಲ. ಒಟ್ಟು ಪ್ರಪಂಚ ಆಗುವುದೇ ಅಲ್ಲ. ಒಟ್ಟು ಪ್ರಪಂಚ ಹೇಗೆ ನೋಡ್ತೀರಿ ಹೇಳಿ? ಒಟ್ಟು ಪ್ರಪಂಚವನ್ನು ಅವಸ್ಥೆ ಒಳಗೆ ಸೇರಿಸಿ. ಅವಸ್ಥೆ ಅಂದ್ರೇನು? ಅಹಂ ಬುದ್ಧಿ ಸಮೇತ. ಅಂದರೆ ಒಟ್ಟು ಅವಸ್ಥೆಯನ್ನು ನೋಡುವಾಗ ನಾನು ಬುದ್ಧಿ ಅದರಲ್ಲಿ ಸೇರಿಕೊಂಡೇ ಬಿಟ್ಟಿದೆ. ಒಟ್ಟು ಅವಸ್ಥೆ ಹೋಯಿತು ಅಂದರೆ ನಾನು ಬುದ್ಧಿ ಹೋಯಿತು ಅಷ್ಟೇ. ನಾನು ಬುದ್ಧಿಯನ್ನು ಒಟ್ಟು ಅವಸ್ಥೆ ಜೊತೆಗೆ ಪ್ರಪಂಚ ಜೊತೆಗೆ ನೋಡಿ, ಒಟ್ಟು ಪ್ರಪಂಚ ಹೋಯಿತು ಎಂದು ಹೇಳಿದಾಗ ನಾನು ಬುದ್ಧಿಯನ್ನು ಅದರ ಜೊತೆಗೆ ತೆಗೆಯದಿದ್ದರೆ ಪ್ರಪಂಚ ಹೋಗುವುದೇ ಅಲ್ಲ, ಅಲ್ಲೇ ಇದ್ದು ಬಿಡ್ತದೆ. ಸುಷುಪ್ತಿಗೆ ಹೋದರೆ ಅವರು ಏನು ಹೇಳ್ತಾರೆ ಗೊತ್ತಾ? ಸುಷುಪ್ತಿಯಲ್ಲಿ ನಾನು ಮಲ್ಕೊಂಡೆ, ಜಗತ್ತಲ್ಲಿ ಹೊರಗೆ ಇದೆ ಅಲ್ಲವೇ ಹೇಳ್ತಾರೆ. ಹೊರಗೆ ಎಲ್ಲಿದೆಪ್ಪ? ಹೊರಗೆ ಯಾರಿಗೆ? ಹೊರಗೆ ಎಲ್ಲಿ? ಒಳಗೆ ಎಲ್ಲಿ? ಯಾರಿಗೆ? ಹೊರಗೆ ಎಲ್ಲಿದೆ? ಹೊರಗೆ ಇರುತ್ತದಲ್ಲ ಪ್ರಪಂಚ. ಈಗ ಹೀಗೆ ಮಾತಾಡ್ತಾರೆ. ಅಂದರೇನು? ಒಟ್ಟು ಪ್ರಪಂಚವನ್ನು ನೋಡ್ತಾ ಇಲ್ಲ, ಅಹಂಬುದ್ಧಿ ಪಕ್ಕಕ್ಕಿಟ್ಟು ಅಹಂಬುದ್ಧಿಯನ್ನು ಸೇರಿಸಿಬಿಟ್ರೆ ಹೋಗುತ್ತಿತ್ತು ಒಟ್ಟು ಜೊತೆಗೆ. ಇವರು ಅಹಂಬುದ್ಧಿ ಸುಷುಪ್ತಿಯಲ್ಲಿ ಇಲ್ಲ, ನಾನಿಲ್ಲ, ಬಟ್ ಜಗತ್ತಿದೆ ಎಂದು ಹೀಗೆ ಮಾತಾಡ್ತಾರೆ. ಸುಷುಪ್ತಿಯಲ್ಲಿ ನಾನಿಲ್ಲ, ಬಟ್ ಜಗತ್ತಿರುತ್ತದಲ್ಲ. ಅಂದರೆ ಅಹಂವೃತ್ತಿಯನ್ನು ವಿಚಾರ ಮಾಡುತ್ತಾ ಅಹಂವೃತ್ತಿಯನ್ನು ತೆಗೆಯುತ್ತಾ ಜಗತ್ತು ಪಕ್ಕಕ್ಕಿಟ್ಟ. ಅಹಂವೃತ್ತಿಯನ್ನು ತೆಗೆಯುತ್ತಾನೆ, ಜಗತ್ತು ಮಾತ್ರ ಪಕ್ಕಕ್ಕಿಡ್ತಾನೆ. ಈಗ ಇದು ತಪ್ಪಾಗ್ತಾ ಇದೆ. ಅಥವಾ ಒಟ್ಟು ಜಗತ್ತು ಹೋಗುತ್ತದೆ ಅಂದರೆ ಜಗತ್ತೆಲ್ಲ ಹೋಗುತ್ತದೆ, ನಾನು ಮಾತ್ರ ಉಳಿಯುತ್ತಾನೆ ಅಂದ್ಕೊಳ್ತಾನೆ. ಇದನ್ನು ಎರಡು ಬಿಡಿಸಿ, ಜಗತ್ತನ್ನು ಅಹಂವೃತ್ತಿಯನ್ನು ಬಿಡಿಸಿ ನೋಡುವುದೇ ತಪ್ಪು. ಅದರಿಂದ ಈ ಪ್ರಕ್ರಿಯೆ ಹೊಂದಲ್ಲ ಎಂದು ಸಚ್ಚಿದಾನಂದ ಸ್ವಾಮೀಜಿ ಕರಾಖಂಡಿಯಾಗಿ ಖಂಡಿಸಿಬಿಡ್ತಾರೆ. ಏನು ಹೇಳ್ತಾರೆ? ಅಯ್ಯೋ, ವ್ಯಾಖ್ಯಾನಕಾರರನ್ನು ತಪ್ಪು ಹಿಡಿದಿದ್ದಾರೆ ಅಂದರೆ ನೋಡು, ಅನುಭವಾನುಸಾರವಾಗಿ ಹೊಂದುತ್ತದೆ. ಎರಡು ಬಿಡಿಯಾಗಿ ಮಾಡಿದ್ದರೆ ಎಷ್ಟು ತೊಂದರೆ ಆಗ್ತದೆ ನೋಡು. ಏಕೆ? ಪ್ರಪಂಚವನ್ನು ಬಿಡಿಸುವಾಗ ಅಹಂ ಉಳಿಸಿಕೊಂಡು ಬಿಡಿಸಿದ್ದರೆ ಪ್ರಪಂಚ ಹೋಗುವುದೇ ಅಲ್ಲ. ಅದರಿಂದ ಎಷ್ಟು ಕೇಳಿದರೂ ಅದು ಸೋಪಾಧಿಕ ಬ್ರಹ್ಮ ಆಗುತ್ತದೆ ಹೊರತು ನಿರುಪಾಧಿಕ ಬ್ರಹ್ಮ ಆಗುವುದೇ ಅಲ್ಲ. ಅವರೇನು ಹೇಳ್ತಾರೆ? ಹೌದೌದು, ಈಶ್ವರ ಇದ್ದಾನೆ, ಸೋಪಾಧಿಕ ಬ್ರಹ್ಮ ಇದೆ, ವಾಚ್ಯಾರ್ಥ ಇದೆ, ಒಟ್ಟು ಜಗತ್ತೆಲ್ಲ ಈಶ್ವರನೇ ಎಂದು ಹೀಗೆ ಹೇಳ್ತಾರೆ. ಒಟ್ಟು ಜಗತ್ತೆಲ್ಲ ಸಾಕ್ಷಿಯಲ್ಲಿ, ಈಶ್ವರ ಸಾಕ್ಷಿಯಲ್ಲಿ ಸೇರಿಕೊಂಡಿದೆ ಎಂದು ಹೇಳಿದ್ದರೆ ಈಶ್ವರ ಸಾಕ್ಷಿ ಆತ್ಮಕ್ಕಿಂತ ಬಿಡಿ ಎಂದು ಹೇಳ್ತಾರೆ. ಆತ್ಮಕ್ಕಿಂತ ಬಿಡಿ ಅಂದರೆ ಅಹಂಬುದ್ಧಿ ಇರುತ್ತದೆ. ಈಶ್ವರ ಸಾಕ್ಷಿಯನ್ನು ನೋಡಿದ್ದಾಗ ಒಟ್ಟು ಜಗತ್ತಿನ ಸಾಕ್ಷಿ ಈಶ್ವರ ಸಾಕ್ಷಿ ಎಂದು ಹೇಳಿಬಿಟ್ರೆ ಒಟ್ಟು ಜಗತ್ತೆಲ್ಲ ಈಶ್ವರನಲ್ಲೇ ಮುಳುಗಿ ಹೋಯಿತು. ಈಶ್ವರನೇ ಕಾರಣ. ಜಗತ್ತು ಮುಳುಗುತ್ತದ? ಏಕೆ? ನಾನು ಬುದ್ಧಿ ಪಕ್ಕಕ್ಕಿಟ್ಕೊಂಡು ಈ ನೋಡುತ್ತಿರುವವನು ತಾನೇ ಈ ಅಹಂಬುದ್ಧಿ ಇಟ್ಕೊಂಡು ಒಟ್ಟು ಜಗತ್ತು ಮುಳುಗಿತು ಎಷ್ಟು ಹೇಳಿದ್ದರೋ ಅಹಂಬುದ್ಧಿ ಹಾಗೆ ಇರುತ್ತದೆ. ಅದರಿಂದ ಅವರು ಏನು ಹೇಳ್ತಾರೆ? ಈಶ್ವರ ಸಾಕ್ಷಿ ಅಂದರೆ ಈಶ್ವರನನ್ನು ಬಿಡಿಯಾದ ಸಾಕ್ಷಿ ಎಂದು ಹೇಳ್ತಾರೆ. ಬಿಡಿಯಾಗೆ ಹೇಳಬೇಕಾಗ್ತದೆ. ಏಕೆಂದರೆ ಆತ್ಮ ಜೊತೆಗೆ ಒಟ್ಟಾಗಲಿಲ್ಲ. ಏಕೆಂದರೆ ಅಹಂವೃತ್ತಿ ಇದೆ ಅಲ್ಲವೇ? ಅಹಂವೃತ್ತಿ ಇದೆ. ಅದಕ್ಕೋಸ್ಕರ ಅವರು ಏನು ಹೇಳ್ತಾರೆ? ಮಹಾವಾಕ್ಯವನ್ನು ಹೇಳುತ್ತಾ, ಅಯ್ಯೋ, ಈಶ್ವರನು ಜೀವ ಹೇಗಾಗ್ತಾನೆ, ಜೀವ ಈಶ್ವರನು ಹೇಗಾಗ್ತಾನೆ, ಪರಸ್ಪರ ವಿರುದ್ಧವಲ್ಲವಾ ಹೀಗೆ ಮಾತಾಡ್ತಾರೆ. ವಿರುದ್ಧವಲ್ಲವಾ ಅಂದರೆ ಲಕ್ಷಾರ್ಥ ತಗೋ, ಆವಾಗ ವಿರೋಧವಲ್ಲ ಎಂದು ಕೊನೆಗೆ ಅವರು ತೀರ್ಮಾನ ಮಾಡ್ತಾರೆ. ನೀವು ಕೇಳಿ ಅವರ ಪ್ರಕ್ರಿಯೆಯನ್ನು.
ಕೇಳಿ ಅಂದರೆ ನಾನೇ ಹೇಳುತ್ತಿದ್ದೆ, ಈಗ ಹೇಳ್ತಾ ಇಲ್ಲ. ನನ್ನ ಹಿಂದಿನ ಪ್ರವಚನಗಳು ಯಾವುದೂ ರೆಕಾರ್ಡ್ ಆಗಲಿಲ್ಲ. ನಾನು ಮೂಲವಿದ್ಯೆ ಹೇಳುವಾಗ, ವ್ಯಾಖ್ಯಾನ ಪಾಠವನ್ನು ಹೇಳುವಾಗ ಯಾವುದೂ ರೆಕಾರ್ಡ್ ಮಾಡಲಿಲ್ಲ. ನಾವು ಮಾಡಿದ್ದೀವೋ ಏನೋ ಗೊತ್ತಿಲ್ಲ, ಎಲ್ಲೂ ಆವಾಗ ಸಿ ಡಿಗಳೇನಿರಲಿಲ್ಲ, ಆವಾಗ ಕ್ಯಾಸೆಟ್ಗಳಿತ್ತು. ಆ ಪಾಠಗಳು ನಾನೇ ಹೇಳುತ್ತಿದ್ದೆ, ಅದೆಲ್ಲ ಆ ಪ್ರಕ್ರಿಯೆಗಳು ಅದೆಲ್ಲ ಈಗೆಲ್ಲ ಬಿಟ್ಟೆ, ಅದೇನಿಲ್ಲ. ನಾನು ಎಲ್ಲಿ ಬಿಟ್ಟಿದ್ದೀನೋ ಏನು ವ್ಯತ್ಯಾಸ ಜನರಿಗೆ ಗೊತ್ತಾಗ್ತಾ ಇದೆಯಾ? ಎಲ್ಲ ಪ್ರಕ್ರಿಯೆ ಒಂದೇ ಅನಿಸುತ್ತಾ ಇದೆಯಾ? ಎಲ್ಲ ಪ್ರಕ್ರಿಯೆ ಒಂದೇ ಅಲ್ಲ, ಸೂಕ್ಷ್ಮ ವ್ಯತ್ಯಾಸ ಇದೆ. ಆ ಎತ್ತಿ ಹೇಳುವವರೆಗೂ ಕೆಲವರಿಗೆ ಗೊತ್ತೇ ಆಗಲ್ಲ, ಎಲ್ಲವೂ ಒಂದೇ ಅನಿಸುತ್ತದೆ. ಅಂದರೆ ತತ್ಪದಾರ್ಥವನ್ನು ಬಿಡಿಸುವಾಗ ತ್ವಮ್ಮು ಬಿಡಿಸಬೇಕು, ಆವಾಗಲೇ ನಿಮಗೆ ಬ್ರಹ್ಮತ್ವ ಬರುತ್ತದೆ. ತ್ವಂ ಪದಾರ್ಥ ಬಿಡುವಾಗ ತತ್ತನ್ನು ಬಿಡಿಸಬೇಕು, ಅಂದರೆ ಪ್ರಪಂಚವನ್ನು ಬಿಡಿಸಬೇಕು. ಅಂದರೆ ಅಹಂ ಬುದ್ಧಿ ವಿಚಾರ ಮಾಡುವಾಗ ಪ್ರಪಂಚ ಸೇರಿಸೇ ಮಾಡು, ಪ್ರಪಂಚ ಬುದ್ಧಿ ಮಾಡುವಾಗ ಅಹಂ ಸೇರಿಸಿ ಮಾಡು. ಅಂದರೆ ಅಹಮು ಪ್ರಪಂಚ ಎರಡು ಬೇರೆ ಅಲ್ಲ, ಅಹಂ ಬುದ್ಧಿ ಅವಸ್ಥಾ ಬುದ್ಧಿ ಎರಡು ಬೇರೆ ಅಲ್ಲ. ನಿಜವಾಗಿ ಅದೇ ನಾನು ಹೇಳಿದ್ದೀನಲ್ಲ, ಪೇಪರಿನ ಎರಡು ದಿಕ್ಕು. ಅಹಂ ವೃತ್ತಿ ಅಂದರೆ ಪ್ರಪಂಚ ಬಂದೇ ಬಿಟ್ಟಿತು, ಪ್ರಪಂಚ ಅಂದರೆ ಅಹಂ ಬುದ್ಧಿ ಬಿಟ್ಟಿತು. ಅದರಿಂದ ಯಾವುದೇ ಒಂದು ತೆಗೆಯು, ಪ್ರಪಂಚ ತೆಗೆಯು ಬ್ರಹ್ಮನೇ ಆಯಿತು, ಅಹಂ ಬುದ್ಧಿ ತೆಗೆಯು ಬ್ರಹ್ಮನೇ ಆಯಿತು, ಯಾವುದೇ ಒಂದು ತೆಗೆಯು ಬ್ರಹ್ಮನೇ ಆಯಿತು. ಅಂದರೆ ಎರಡು ದೃಷ್ಟಿಗಳ ಭೇದವೇ ಹೊರತು ಎರಡು ಬಿಡಿ ಅಲ್ಲ. ಎರಡು ದೃಷ್ಟಿ, ಈ ದೃಷ್ಟ್ಯ ಒಂದೇ ಪೇಪರ್ಗೆ ಎರಡು ಪಾರ್ಶ್ವಗಳು. ಈ ಪಾರ್ಶ್ವ ಇಟ್ಕೊಂಡು ನಾನು ಇದನ್ನೇ ಕಿತ್ತು ಹಾಕ್ತೀನಿ ಅಂದರೆ ನೀವು ಅದು ಮುಟ್ಟದಿದ್ದರೂ ಅದು ಬಂದು ಬಿಡ್ತದೆ. ಪೇಪರಿನ ಒಂದು ಸೈಡು ನಾನು ಈ ಸೈಡೇ ತೊಗೊಂಡು ಬಿಡ್ತೀನಿ ಅಂದರೆ ಆಯಿತು ತಗೋ, మరి ಈ ಸೈಡು ನೀವು ಏನು ಹೇಳದಿದ್ದರೂ ಬಂದು ಬಿಡ್ತದೆ. ಈ ಸೈಡ್ ತೊಗೊಂಡು ಬಿಟ್ಟರು ಅದು ಬಂದು ಬಿಡ್ತದೆ. ಹಾಗೆ ದೃಷ್ಟಿ, ನಾನು ಈ ಸೈಡೇ, ನಾನು ಈ ಸೈಡೇ ಈ ಪೇಪರ್ನ ಈ ಸೈಡೇ ನೋಡ್ತೀನಿ, ನಾನು ಇದನ್ನೇ ಲೆಕ್ಕಕ್ಕೆ ತಗೊಳ್ತೀನಿ, ತಗೋ, ಬಟ್ ಅದು ಬಂದೇ ಬಿಟ್ಟಿತು. ಆದ್ದರಿಂದ ತತ್ಪದಾರ್ಥ ತ್ವಂಪದಾರ್ಥಗಳು ಒಂದೇ ಅನುಭವದಲ್ಲಿ ದೃಷ್ಟಿಭೇದವೇ ಹೊರತು ಎರಡು ಬಿಡಿಯಲ್ಲ. ತ್ವಂಪದಾರ್ಥ ಅಂದರೆ ತತ್ಪದಾರ್ಥವೂ ಬರುತ್ತದೆ, ತತ್ಪದಾರ್ಥ ಅಂದರೆ ತ್ವಂಪದಾರ್ಥ ಬರುತ್ತದೆ. ಎರಡು ಸೇರಿಕೊಂಡು ಒಟ್ಟನುಭವ. ಒಟ್ಟನುಭವದಲ್ಲಿ ಯಾವುದು ಒಂದು ತೆಗೆದರೂ ಅದೇ ಬ್ರಹ್ಮ. ಯಾವುದು ತೆಗೆದರೂ ಎರಡು ಹೋಗ್ತವೆ, ಯಾವುದು ಒಂದು ಮುಟ್ಟಿದ್ದರೂ ಇನ್ನೊಂದು ಹೊಗೆ ಬಿಡ್ತದೆ. ಹೀಗೆ ತೆಗೆಯುವುದೇ ವಿಚಾರ. ಅದರಿಂದ ಶಂಕರರ ಪ್ರಕ್ರಿಯೆಯಲ್ಲಿ ತತ್ಪದಾರ್ಥ ತ್ವಂಪದಾರ್ಥ ಬಿಡಿ ಮಾಡಲ್ಲ, ಹೇಳ್ತಾರೆ, ಬಾಯಿದಿಂದ ಹೇಳುವುದು ದೃಷ್ಟಿ ಅಷ್ಟೇ. ಬಾಯಿದಿಂದ ತತ್ಪದಾರ್ಥ ಮಾಡ್ತಾ ಇದ್ದೀವಿ ಎಂದು ಆಯಿತು ಹೇಳು, ಅದೊಂದು ವ್ಯಾಪಕ ದೃಷ್ಟಿ. ಒಟ್ಟು ಜಗತ್ತೆಂಬ ಜಗತ್ತಿನ ದೃಷ್ಟಿಯಿಂದ, ಅವಸ್ಥಾ ದೃಷ್ಟಿಯಿಂದ ಮಾಡ್ತಾರೆ ಅಷ್ಟೇ. ಅಥವಾ ತ್ವಂಪದಾರ್ಥ ಅಂದರೆ ಅಹಂ ವೃತ್ತಿಯಿಂದ ಮಾಡ್ತಾರೆ, ಮಾಡು, ಹಾಗೆ ಮಾಡಿದ್ರೆ ಪರವಾಗಿಲ್ಲ. ಬಟ್ ಈ ಎರಡು ಬಿಡಿ ಎಂದು ಹೇಳಬೇಡಿ. ಎರಡು ಬಿಡಿ ಮಾಡಿದ್ದೇವೆ, ಅವ್ರು ಏನು ಹೇಳ್ತಾರೆ, ಪಂಚದಶಿ ಎರಡು ಬಿಡಿ ಮಾಡಿ ನಂತರ ಸೇರಿಸ್ತಾರೆ. ಮಾಡುವಾಗ ಬಿಡಿ ಮಾಡಿ ನಂತರ ಸೇರಿಸ್ತಾರೆ, ಕೊನೆಗೂ ಸೇರಿಸ್ತಾರೆ. ನಾವು ಮಾಡುವಾಗ ಬಿಡಿ ಮಾಡಿ ನಂತರ ಕೊನೆಗೂ ಸೇರಿಸುವುದಲ್ಲ, ಮೊದಲೇ ಸೇರಿಸಿ ಮಾಡ್ತಾ ಇರು. ಮೊದಲು ತತ್ಪದಾರ್ಥ ಮಾಡುವಾಗಲೇ ತ್ವಂ ಸೇರಿಸು, ತ್ವಂ ಮಾಡುವಾಗಲೇ ತತ್ ಸೇರಿಸು. ಮೊದಲೇ ಸೇರಿಸಿ ಮಾಡ್ತಾ ಇದ್ದರೆ ಯಾವುದು ಒಂದು ಹೋದರೂ ಎರಡು ಬಿಟ್ಟು ಹೋಗ್ತವೆ, ಒಂದೇ ಬ್ರಹ್ಮ ಉಳಿಯುತ್ತೆ. ಇದು ವ್ಯತ್ಯಾಸ. ನಾನು ಹೇಳಿದ್ದು ಅರ್ಥವಾಗ್ತಾ ಇದೆಯಾ? ನಾನು ತುಂಬ ರಿಪೀಟ್ ಮಾಡ್ತಾ ಇದ್ದೇನೆ, ಅರ್ಥವಾಗಲಿ ಎಂದೇ ರಿಪೀಟ್ ಮಾಡು. ನನ್ನ ರಿಪಿಟೇಷನ್ ಕೆಲವರಿಗೆ ಇಷ್ಟವಾಗಲ್ಲ. ಏನದು ಇಷ್ಟು ರಿಪೀಟ್ ಮಾಡ್ತಾನೆ ಅಪ್ಪ, ಏನು ವೇದಾಂತ, ಅವ್ರಿಗೆ ವೇದಾಂತವೇ ಬರಲ್ಲ. ಮತ್ತೆ ಒಂದೇ ಮಾತು ಇತ್ಕೊಂಡು 10 ಸಲ ರಿಪೀಟ್ ಮಾಡ್ತಾನೆ, ಅವ್ರಿಗೆ ವೇದಾಂತನೇ ಸರಿಯಾಗಿ ಬರಲ್ಲ ಅಂತ. ಮರಿ ಏನು ಮಾಡೋದು? ವಿಚಿತ್ರ ಜನರು. ಆದ್ದರಿಂದ ತ್ವಂ ಎಂದಿಟ್ಕೊಂಡ್ರೆ ಒಟ್ಟು ಜಗತ್ತು ಬಂತು, ಒಟ್ಟು ಜಗತ್ತಂದಿಟ್ಕೊಂಡ್ರೆ, ಒತ್ತು ಅವಸ್ಥೆ ಇಟ್ಕೊಂಡ್ರೆ ತ್ವಂ ಬಂದೇ ಬಿಟ್ಟಿತು. ಹೀಗೆ ಅಂದರೆ ಯಾವ ಸೈಡು ದೃಷ್ಟಿಭೇದ, ವಸ್ತುಭೇದ ಅಲ್ಲ. ಅಂದರೆ ವಸ್ತು ಬಿಡಿ ಅಲ್ಲ. ಅದೇ ವಸ್ತುವನ್ನು ಈ ಸೈಡ್ ನೋಡ್ತೀವಿ, ಈ ಸೈಡ್ ನೋಡಿದಾಗ ಅದಿರುತ್ತದೆ, ಆ ಸೈಡ್ ನೋಡಿದಾಗ ಇದಿರುತ್ತದೆ. ಸೈಡು ನೋಡ್ತೀವಿ ಅಷ್ಟೇ, ನೋಡುವ ಸೈಡ್ ವ್ಯತ್ಯಾಸ, ನೋಡುವ ದೃಷ್ಟಿ ವ್ಯತ್ಯಾಸ ಇರುವುದು. ಎರಡು ಸೇರಿಸಿದಾಗ ಎರಡು ಒಟ್ಟಾಗಿ ಬರ್ತದೆ. ಆದ್ದರಿಂದ ತ್ವಂಪದಾರ್ಥ ತತ್ಪದಾರ್ಥ ಎಂಬುದು ಹೇಳುವ ಬಗೆಯಲ್ಲಿ ದೃಷ್ಟಿಭೇದವೇ ಹೊರತು ಎರಡು ವಸ್ತುಗಳ ಭೇದ ಅಲ್ಲ. ಅವರು ಎರಡು ವಸ್ತುಗಳು ಬಿಡಿ ಮಾಡಿ ಅವ ಆಗ್ತದೆ. ತತ್ಪದಾರ್ಥ ವಿವೇಕ ಮಾಡಿದ್ದಾಗ ಈಶ್ವರ ಸಾಕ್ಷಿ, ತ್ವಂಪದಾರ್ಥ ಮಾಡಿದಾಗ ಜೀವ ಸಾಕ್ಷಿ, ಇಬ್ಬರು ಸಾಕ್ಷಿಗಳನ್ನು ಸೇರಿಸ್ತಾರೆ. ಸಾಕ್ಷಿಗಳು ಹೇಗಪ್ಪ? ಸಾಕ್ಷಿ ಮೊದಲು ಕರ್ತ ಅಲ್ಲ, ಭೋಕ್ತ ಅಲ್ಲ, ನಿರ್ವಿಕಾರದಲ್ಲಿ ಎರಡು ಹೇಳೋಕ್ಕಾಗ್ತದೆ ನೋಡು. ಅಲ್ಲಿ ತಪ್ಪೇನಿದೆ ಅಂದರೆ ಸಾಕ್ಷಿ ಅಂದರೆ ನಿರ್ವಿಕಾರ. ನಿರ್ವಿಕಾರದಲ್ಲಿ ಒಂದು ಏನೆಂದರೆ ಈಶ್ವರ ನಿರ್ವಿಕಾರ, ಜೀವ ನಿರ್ವಿಕಾರ, ನಿರ್ವಿಕಾರಗಳು ಎರಡು ಇರುತ್ತವೆ.
ಏನಪ್ಪ, ಎರಡು ಆಕಾಶಗಳಿರುತ್ತವೆ. ಅಂದರೆ ನಿರಾಕಾರಗಳು ಎರಡು ಏನು ಹೇಳೋದು? ನಿರಾಕಾರ ಅಂದರೆ ಏನೂ ಇಲ್ಲ, ಏನೂ ಇಲ್ಲದಲ್ಲಿ ಎರಡು ಹೇಗೆ ಆಗ್ತದಪ್ಪ? ಅಂದರೆ ಒಂದು ನಿರಾಕಾರ, ಇದೊಂದು ನಿರಾಕಾರ, ಎರಡು ನಿರಾಕಾರಗಳು ಸೇರಿಕೊಂಡರೆ ಒಟ್ಟು ಬ್ರಹ್ಮ ಎಂದು. ನಿರಾಕಾರಗಳು ಎಂದು ಎರಡು ಹೇಳುವುದೇ ಹೊಂದಲ್ಲ, ಅದು ಅನುಭವದಲ್ಲಿ ಹೊಂದಲ್ಲ. ಎರಡು ನಿರಾಕಾರಗಳು ಹೇಗಿರುತ್ತವೆ? ಎರಡು ಸಾಕ್ಷಿಗಳು ಹೇಗಿರುತ್ತವೆ? ಆ ಎರಡು ಸಾಕ್ಷಿಗಳನ್ನು ಸೇರಿಸುವುದು ಹೇಗೆ? ಅದೆಲ್ಲ ಕಲ್ಪನಾ. ಅಂದರೆ ಪ್ರಕ್ರಿಯೆಯಲ್ಲಿ ಕೆಲವು ಅನಾವಶ್ಯಕ ದೃಷ್ಟಿ ತಗೊಂಡರೆ, ತಪ್ಪು ದೃಷ್ಟಿ ತಗೊಂಡರೆ ಅನಾವಶ್ಯಕ ಕಲ್ಪನಾ ಹೆಚ್ಚಾಗ್ತದೆ. ಆ ಅನಾವಶ್ಯಕ ಕಲ್ಪನಾ ಅಡ್ಡಿ ಮಾಡ್ತದೆ. ಅಷ್ಟೇ ನಾನು ಹೇಳಿದೆ. ಅವರು ಪ್ರಕ್ರಿಯೆ ತಪ್ಪು ಅಂದರೆ ಅವರು ಕೆಟ್ಟವರು ಏನಿಲ್ಲ. ಯಾರು ನೋಡಿ ವ್ಯಾಖ್ಯಾನಕಾರರನ್ನು ದ್ವೇಷ ಮಾಡಬೇಡಿ. ಅವರು ಸನ್ಯಾಸಿಗಳು, ತ್ಯಾಗಿಗಳು, ವಿರಕ್ತರು, ಮಹನೀಯರು, ಅವರು ಪೂಜ್ಯರೇ. ಸ್ವಲ್ಪ ಸುತ್ತಿ ಮತ್ತೆ ಅದೇ ಬ್ರಹ್ಮಕ್ಕೆ ಬರ್ತಾರೆ. ಅವರು ಬ್ರಹ್ಮಜ್ಞಾನಿಗಳೇ. ವ್ಯಾಖ್ಯಾನಕಾರರನ್ನು ಅಜ್ಞಾನಿಗಳು, ಮೋಹಿಗಳು, ಪಾಪಾತ್ಮರು ಎಂದು ಯಾರನ್ನು ಕಡೆಗಣಿಸಬೇಡಿ. ಯಾರನ್ನು ಪಾಪ ಬರುತ್ತದೆ ನಿಮಗೆ ಹಾಗೇನು ಕಡೆಗಣಿಸಬೇಡಿ. ವ್ಯಾಖ್ಯಾನಕಾರರು ಅದೇ ಬ್ರಹ್ಮತತ್ವ ಹೇಳ್ತಾರೆ. ಸ್ವಲ್ಪ ಹೇಳುವ ಬಗೆಯಲ್ಲಿ ಸ್ವಲ್ಪ ಸುತ್ತಿ 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 ಹೇಳಿ ಅಲ್ಲಿಗೆ ಬರ್ತಾರೆ, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ವ್ಯಾಖ್ಯಾನಕಾರ ಕೆಲವರಿದ್ದಾರೆ, ಸಚ್ಚಿದಾನಂದ ಸ್ವಾಮೀಜಿ ಅನುಯಾಯಿಗಳೆಂದು ಹೇಳುತ್ತಾ ವ್ಯಾಖ್ಯಾನಕಾರರನ್ನು ಅದು ಏನು ಹೇಳ್ತಾರೆ, ಕಡೆಗಣಿಸಿ ಮಾತಾಡ್ತಾ ಇದ್ದಾರೆ. ತೆಲುಗಿನಲ್ಲಿ ಹೇಳ್ತೀವಲ್ಲ, ತೀಸ್ ಪಾರೇಸಿನಟ್ಟು ಮಾತಾಡ್ತಾರೆ. వాళ్ళకి ಏನು తెలియದನ್ನಟ್ಟು, ಅವ್ರಿಗೆ ಏನು ಗೊತ್ತಿಲ್ಲ ಎಂದಂತೆ ಏನೇನೋ ಮಾತಾಡಿಬಿಡ್ತಾರೆ. ವ್ಯಾಖ್ಯಾನಕಾರರನ್ನು ಅಷ್ಟು ಕಡೆಗಣಿಸಬೇಡಿ. ಅವರು ಮಹಾತ್ಮರು, ಪೂಜ್ಯರು. ಸ್ವಾಮೀಜಿ ಹೇಳಿದ್ದಾರೆ ಒಂದು ಕಡೆ, ವ್ಯಾಖ್ಯಾನಕಾರರು ಪೂಜ್ಯರು, ಸಾಂಪ್ರದಾಯಿಕರು, ಅವರು ಮಹಾತ್ಮರು, ನಮಗೆಲ್ಲರಿಗೂ ಪೂಜ್ಯರೇ. ಅವರಲ್ಲಿ ಎಷ್ಟೋ ಜನರು ಬ್ರಹ್ಮಜ್ಞಾನಿಗಳಿದ್ದಾರೆ, ಅವರು ಇಲ್ಲ ಎಂದು ಹೇಳೋಕ್ಕಾಗಲ್ಲ. ನೋಡಿ, ಪ್ರಕ್ರಿಯೆ ಹೇಳುವ ಬಗೆಯಲ್ಲಿ ವಿಚಾರ ಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಹಿಂದೆ ಮುಂದೆ ಇದೆ. ಕೆಲವು ವಿಚಾರ ಕ್ರಮಗಳು ನೇರ ಇವೆ. ಶಂಕರರ ಪ್ರಕ್ರಿಯೆ, ಸ್ವಾಮೀಜಿ ಪ್ರಕ್ರಿಯೆ ನೇರಾಗಿ ಸುಲಭವಾಗಿದೆ. ಅವ್ರದ್ದು ಸ್ವಲ್ಪ ಸುತ್ತಿ 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 ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ನಂತರ ಕೊನೆಗೂ ಬರ್ತಾರೆ. ಅದು ಅಲ್ಲಿ ತೊಂದರೆ ಏನಾಗ್ತದೆ ನೋಡಿ. ಒಟ್ಟು ಜಗತ್ತೆಲ್ಲ ಮುಳುಗಿಸಿಬಿಟ್ಟರೆ ಈಶ್ವರ ಸಾಕ್ಷಿ, ಅಹಂಬುದ್ಧಿಯನ್ನು ಮುಳುಗಿಸಿಬಿಟ್ಟರೆ ಜೀವ ಸಾಕ್ಷಿ. ಈ ಇಬ್ಬರು ಸಾಕ್ಷಿಗಳಾದಾಗ ಇವುಗಳನ್ನು ಸೇರಿಸುವುದು ಎಂದು ಮಾತಾಡ್ತಾರೆ. ಮೊದಲು ಈ ಇಬ್ಬರು ಸಾಕ್ಷಿಗಳನ್ನೇ ಆಗುವುದು ಹೇಗೆ? ಸಾಕ್ಷಿ ಅಂದರೆ ನಿರ್ವಿಕಾರ. ನಿರ್ವಿಕಾರದಲ್ಲಿ ಎರಡು ನಿರ್ವಿಕಾರಗಳು ಹೇಗೆ ಆಗುತ್ತವೆ? ಮೊದಲು ಮಾಡಿ ನಂತರ ಒಟ್ಟು ಸೇರಿಸಿಬಿಟ್ಟು ಒಂದು ಆವಾಗ ಒಂದು ಬ್ರಹ್ಮ ಹೇಳ್ತಾರೆ. ಈ ಒಂದು ಹೆಜ್ಜೆ ಅನಾವಶ್ಯಕ ಹೆಜ್ಜೆ. ಮೊದಲು ಬಿಡಿಸುವುದು, ನಂತರ ಕೊನೆಗೂ ಒಟ್ಟು ಮಾಡುವುದು. ಕೊನೆಗೂ ಬ್ರಹ್ಮಕ್ಕೆ ಬರ್ತಾರೆ ಎಲ್ಲಿ ಹೋದ. ಅದರಿಂದ ಅವರು ಅಜ್ಞಾನಿಗಳು, ಅವರಿಗೇನು ಗೊತ್ತಿಲ್ಲ ಎಂದು ಹೇಳಬೇಡಿ. ಸ್ವಲ್ಪ ಸುತ್ತುತ್ತಾ ಇದ್ದಾರೆ. ಅದು ಸ್ವಲ್ಪ ಸಾಮಾನ್ಯ ಸಾಧಕರಿಗೆ ಗೊಂದಲ ಮಾಡ್ತದೆ ಎಂದು ಹೇಳಿದ್ದೀವಿ ಅಷ್ಟೇ. ಸ್ವಾಮೀಜಿ ಪ್ರಕ್ರಿಯೆ ಕರೆಕ್ಷನ್ ಮಾಡಿದ್ದರೆ ಹೊರತು ಅವರು ತತ್ವದಲ್ಲಿ ಅವರ ಅದ್ವೈತಿಗಳಲ್ಲ ಎಂದು ಸ್ವಾಮೀಜಿ ಹೇಳಲಿಲ್ಲ. ಅವರ ಅದ್ವೈತಿಗಳೇ. ಸ್ವಲ್ಪ ಹೇಳುವ ಬಗೆಯಲ್ಲಿ ಸ್ವಲ್ಪ ಸುತ್ತಿ ಸ್ವಲ್ಪ ಗೊಂದಲ ಮಾಡಿಕೊಂಡು ನಂತರ ಬರ್ತಾರೆ. ಅದರಲ್ಲಿ ಕೆಲವರು ಸಿಕ್ಕಾಕ್ಕೊಂಡು ಅಲ್ಲೇ ನಿಂತು ಹೋಗಿರ್ಬೋದು. ಕೆಲವರು ಅತ್ಯಂತ ಬುದ್ಧಿವಂತರು ಬಂದು ಬಿಡ್ತಾರೆ, ಕೆಲವರು ಸಿಕ್ಕಾಕ್ಕೊಳ್ತಾರೆ ಅಷ್ಟೇ. ಸಿಕ್ಕಾಕ್ಕೊಂಡು ಈಗ ಅದು ಇದು ಈಶ್ವರ ಸಾಕ್ಷಿ, ಜೀವಸಾಕ್ಷಿ, ಈಗ ಅಲ್ಲೇ ಸಾಕ್ಷಿಗಳಲ್ಲಿ ಎರಡು ಹೇಗೆ ಅಂದರೆ ಏನೋ ಊಹಿಸ್ಕೊಂಡು ಬಿಡ್ತಾರೆ. ಎರಡು ಎಂದು ಊಹಿಸ್ಕೊಂಡ್ರೆ ಅಹಂಬುದ್ಧಿ ಇದ್ದೇ ಇದೆ. ಸಾಕ್ಷಿಗಳನ್ನು ಎರಡು ಹೇಳಿದ್ದೇವೆ ಅಂದರೆ ಅಹಂಬುದ್ಧಿ ಇದ್ದೇ ಇದೆ. ಅಹಂಬುದ್ಧಿ ಇದ್ದಾಗ ಈಗ ಅವರನ್ನು ತೆಗೆಯು ಅಂದರೆ ಈಗ ಅಹಂಬುದ್ಧಿ ಅಡ್ಡಿ ಆಗ್ತದೆ. ನೀವು ಜೀವಸಾಕ್ಷಿ, ಈಶ್ವರ ಸಾಕ್ಷಿ ಎಂದು ಎರಡು ಇಟ್ಟುಕೊಂಡರೆ ಎರಡು ಎಂಬ ಬುದ್ಧಿ ಅಹಂಬುದ್ಧಿಯಿಂದ ಬರುತ್ತದೆ. ಅಹಂವೃತ್ತಿ ಇಟ್ಟುಕೊಂಡು ನೋಡಿದ್ದರೆ ಎರಡು ಅನಿಸಿದ್ದರೆ ಆ ಎರಡನ್ನು ತೆಗೆಯುವುದು ಕಷ್ಟವಾಗ್ತದೆ. ಎರಡನ್ನು ಹೇಗೆ ತೆಗೆಯೋದು? ಹೇಗೆ? ಏಕೆಂದರೆ ಅಹಂಬುದ್ಧಿ ಇಟ್ಕೊಂಡು ಎರಡು ನೋಡ್ತಾ ಇದ್ದೀವಿ. ಎರಡು ನೋಡಿದ್ದಾಗ ಅದು ಬಿಡಲ್ಲ, ತೊಂದರೆ ಆಗ್ತದೆ. ಯಾರೋ ಬುದ್ಧಿವಂತರು ಅಷ್ಟಂತ ಸೂಕ್ಷ್ಮ ಬುದ್ಧಿಯವರು ಅದು ಬಿಡಪ್ಪ ಎಲ್ಲವೂ ಬ್ರಹ್ಮ ಅಂದರೆ ಅಲ್ಲಿ ಬಿಟ್ಟು ಹೋಗ್ತದೆ. ಅಷ್ಟೆಲ್ಲ ಮಾಡುವುದೇಕೆ ಗಲಾಟ? ಅದರಿಂದ ಮೊದಲಿನಿಂದಲೇ ತತ್ಪದಾರ್ಥವೇ ತ್ವಂ ಪದಾರ್ಥ, ತ್ವಂ ಪದಾರ್ಥವೇ ತತ್ಪದಾರ್ಥ, ಎರಡು ಬಿಡಿ ಮಾಡಬೇಡ ಎಂದು ಶಂಕರರು ಹೇಳಿರುವ ಪ್ರಕ್ರಿಯೆ. ಯಾವುದೋ ಒಂದು ಸಣ್ಣ ವಿಷಯ ಎತ್ಕೊಂಡು ಬಿಡಿಸಿ ಹೇಳುವ ಹೊತ್ತಿಗೆ ಟೈಮ್ ಆಗಿಬಿಡ್ತದೆ. 1 hour 50 ನಿಮಿಷ ಆಗೇ ಬಿಟ್ಟಿತು. ಆಯಿತಾ, 12 ಆಯಿತು. ಆಗಲಿ, ಕೆಲವು ವಿಷಯಗಳು ಸ್ಪಷ್ಟವಾಗಿ ಗೊತ್ತಾಗಲಿ ಅಷ್ಟೇ. ಆದ್ದರಿಂದ ಈ ಶೂನ್ಯ ಪಾಯಿಂಟ್ ಹಾಗೆ ಮಧ್ಯದಲ್ಲಿ ಬಿಟ್ಟೆ. ನಾನು ಬೇರೆ ವಿಷಯ ಹೇಳಿದ್ದೀನಿ. ಈ ವ್ಯಾಖ್ಯಾನಕಾರರದು ನಮ್ಮದು ವ್ಯತ್ಯಾಸ. ತತ್ಪದಾರ್ಥ ತ್ವಂ ಪದಾರ್ಥ ವಿವೇಕದಲ್ಲಿ ವ್ಯತ್ಯಾಸ ಏನು ಎಂದು ಯಾವುದೋ ನೆನಪಾಯಿತು, ಯಾವುದೋ ಓದ್ತಾ ಇದ್ದೀನಿ, ನೆನಪಾಯಿತು, ಅದು ಹೇಳಿಬಿಟ್ಟೆ. ಬಟ್ ಇಲ್ಲಿ ಒಂದು ನಾವು ನಿಜವಾದ ಪುಸ್ತಕದಲ್ಲಿ, ಸ್ವಾಮೀಜಿ ಪುಸ್ತಕದಲ್ಲಿ ಹೇಳುವ ಅಂಶ ಏನು ಅದು ಪಕ್ಕಕ್ಕಿಟ್ಟಿದ್ದೇವೆ. ಅದು ಮತ್ತೆ ಮುಂದಿನ ಪಾಠದಲ್ಲಿ ಹೇಳೋಣ. ಅದೇನು?
ಎಲ್ಲ ವಿಷಯಗಳನ್ನು ನಿಷೇಧಿಸಿ ಮಾಡಿದಾಗ ಶೂನ್ಯಕ್ಕೆ ತಲುಪುತ್ತದಲ್ಲ ಎಂದು ಹೇಳಿದೆ. ಶೂನ್ಯಕ್ಕೆ ತಲುಪಲ್ಲ. ಏಕೆ? ಶೂನ್ಯವೆಂಬುದೇ ಇಲ್ಲ. ಶೂನ್ಯ ಎಂಬುದು ಅಂಥದ್ದಿಲ್ಲವೇ ಇಲ್ಲ. ಶೂನ್ಯಕ್ಕೆ ಹೇಗೆ ಸ್ವತಃಸಿದ್ಧ ಆತ್ಮನನ್ನೇ ತೆಗೆದು ಬಿಡ್ತೀರೇನು? ಸಾಕ್ಷಿಯನ್ನು ತೆಗೆದನ್ನು ಯಾರು ತೆಗಿಬೇಕು? ಸಾಕ್ಷಿಗೆ ವಿಕಾರ ನಿರ್ವಿಕಾರ, ಸಾಕ್ಷಿ ಕೂಟಸ್ಥ, ಅವರಿಗೆ ಪ್ರಯತ್ನವೇ ಇಲ್ಲ, ಏನು ತೆಗೀತಾನೆ? ಸಾಕ್ಷಿಯನ್ನು ತೆಗೆಯುವ ಮಾತು ಕರ್ತವ್ಯ ಇಲ್ಲ. ಆದ್ದರಿಂದ ಶೂನ್ಯ ಎಂಬುದು ಇಲ್ಲ. ಆ ವಿಷಯವನ್ನೇ ನಾವು ಚರ್ಚೆ ಮಾಡಬೇಕು. ಅದನ್ನೇ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ತತ್ಪದಾರ್ಥ ತ್ವಂಪದಾರ್ಥ ಬಂದು ಸ್ವಲ್ಪ ಬೇರೆ ವಿಷಯ ಬಂತು. ಅದು ನಮ್ಮ ಪ್ರಕ್ರಿಯೆಗೆ ಸಂಬಂಧಪಟ್ಟಿದ್ದೇ ಆಯಿತು. ಅದು ಮುಂದೆ ಬರುತ್ತದೆ ಮತ್ತೆ ಬಂದಾಗ ಆವಾಗ ವಿವರಿಸಿ ಹೇಳೋಣ. ಇವಾಗ ಸ್ವಲ್ಪ ಅನಿಸಿತು ಹೇಳಿದ್ದೇನೆ. ಬಟ್ ಇದು ಶೂನ್ಯವಲ್ಲ. ಈ ವಿಷಯಕ್ಕೆ ಸ್ವಾಮೀಜಿ ಒಂದು ಭಾಷ್ಯಕಾರರ ವಾಕ್ಯವನ್ನು ಉದಾಹರಿಸಿ ಹೇಳ್ತಾರೆ, ಅದು ಹೇಳೋಣ. ಆಯ್ತಪ್ಪ, ಐ ಆಮ್ ಟಯರ್ಡ್, ಸೊ ಸಾಕು ಇವತ್ತಿಗೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.